ಕರುನಾಡಿನ ಎಲ್ಲ ಪ್ರೀತಿಯ ಯುವ ಸ್ಪರ್ಧಾ ಮಿತ್ರರಿಗೂ ಇವತ್ತಿನ ಆನ್ಲೈನ್ ತರಗತಿಗೆ ಸ್ವಾಗತ. ನಾನು ನಿಮ್ಮ ವಿನಯ್ ಕುಮಾರ್. ಸ್ನೇಹಿತರೆ, ಇಷ್ಟು ದಿನ ನಾವು ಸಾಕಷ್ಟು ತರಗತಿಗಳನ್ನು ಮಾಡಿದ್ದೇವೆ. ಆದರೆ ಇನ್ನು ಮುಂದೆ ಒಂದು ರೀತಿಯಲ್ಲಿ ಹೊಸ ರೀತಿಯಾಗಿ ತರಗತಿಗಳನ್ನು ಮಾಡೋಣ ಅಂತೇಳಿ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಮೈನ್ ಪೇಜಲ್ಲಿ ಏನೂ ಚೇಂಜಸ್ ಆಗಿಲ್ಲ, ನೀವು ನೋಡ್ತಾ ಇದ್ದೀರಾ. ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾ ವಿನಯ ಟೆಲಿಗ್ರಾಮು ಮತ್ತು ಯೂಟ್ಯೂಬ್ ಚಾನಲ್ನ ಭೇಟಿ ನೀಡಿ. ಸ್ಪರ್ಧಾ ವಿನಯ ಅಂತೇಳಿ ನೀವು ನೋಡಿ ಟೆಲಿಗ್ರಾಮ್ನಲ್ಲಿ ಈ ಒಂದು ನೇಮನ್ನು ಹಾಕಿದ್ರೆ ನಿಮಗೆ ಟೆಲಿಗ್ರಾಮ್ನಲ್ಲಿ ಸಿಗುತ್ತೆ, ಅಥವಾ ನಾನು ಲಿಂಕು ಕೂಡ ಬಯೋದಲ್ಲಿ ಹಾಕಿರ್ತೀನಿ. ಓಕೆನಾ, ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಅಲ್ಲೂ ಕೂಡ ನೀವು ಲಿಂಕನ್ನು ತಗೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡ್ಬೋದು, ಹಾಗೂ ನೀವು ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ನಮ್ಮ ದಿನನಿತ್ಯದಲ್ಲಿ ನ್ಯೂಸ್ ಪೇಪರ್ಸ್ ಅಂದರೆ ದಿನನಿತ್ಯದ ಪತ್ರಿಕೆಗಳು ಹಾಗೂ ಪೇಪರ್ ಕಟಿಂಗ್ಸು, ಕರೆಂಟ್ ಅಫೇರ್ಸು ಎಲ್ಲ ರೀತಿಯಲ್ಲಿ ದಿನನಿತ್ಯದಲ್ಲಿ ಬರ್ತಾನೆ ಇದ್ದಾವೆ. ಅದೇ ರೀತಿ ಇನ್ನು ಮುಂದೆ ಸಹ ನಾವು ಕರೆಂಟ್ ಅಫೇರ್ಸ್ನ ಮಾಡಬೇಕು ಅಂತ ಹೇಳಿ ಸ್ಪರ್ಧಾ ವಿನಯದಿಂದ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡಬೇಕಂತ ಸ್ನೇಹಿತರೆ. ಓಕೆ, ತಡ ಮಾಡೋದು ಬೇಡ, ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಈ ದಿನ ಇವತ್ತೆಷ್ಟು, ಮೇ 15 ಅಂದರೆ ನಿನ್ನೆ. ಓಕೆನಾ, ನಿನ್ನೆದ ಇವತ್ತು ಮಾಡೋಣ. ಯಾಕಂದರೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಿಂದ ನಾವು ಬೇಕಾಗಿದ್ದಂತಹ ಕೆಲವೊಂದು ಮಾಹಿತಿಗಳನ್ನು ಕಲೆ ಹಾಕಲೇಬೇಕಲ್ವ. ಆದ್ದರಿಂದ ನಿನ್ನೆ ದಿನ ಇವತ್ತು ಮಾಡೋದು ಅಂದರೆ ಮೇ 15 ನಿನ್ನೆ. ಇವತ್ತು ತರಗತಿಯನ್ನು ನಾವು ಮಾಡ್ತಾ ಇದ್ದೀವಿ. ಅದರಿಂದ ಮೇ 15 ಈ ದಿನದಲ್ಲಿ ಏನು ವಿಶೇಷ, ಇದು ವಿಜಯ ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥ ಆರ್ಟಿಕಲ್ ನೋಡಿ. ಅಂತಾರಾಷ್ಟ್ರೀಯ ಕುಟುಂಬಗಳ ದಿನ, ವರ್ಲ್ಡ್ ಫ್ಯಾಮಿಲಿ ಡೇ. ಯಾವತ್ತು? ಇವತ್ತು ಮೇ 15 ಬಂದು ವರ್ಲ್ಡ್ ಫ್ಯಾಮಿಲಿ ಡೇ. ನೋಡಿ, ಇದು ಎಷ್ಟು ಚೆನ್ನಾಗಿ ಬರೆದಿದೆ. ಕುಟುಂಬ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲೂ ಬಹು ಮುಖ್ಯವಾದ ಅಂಗ. ಮಾನವನ ದೇಹದಲ್ಲಿ ಯಾವ ರೀತಿ ಎಲ್ಲ ಅಂಗಗಳು ಮುಖ್ಯ, ಅದೇ ರೀತಿ ಕುಟುಂಬ ಎಂತಕ್ಕಂಥದ್ದು ಮನುಷ್ಯನ ಜೀವನ, ನಮ್ಮ ಜೀವನವೂ ಸಹ ಒಂದು ದೇಹವಿದ್ದಂತೆ, ಆ ಜೀವನದಲ್ಲಿ ಕುಟುಂಬ ಎಂತಕ್ಕಂಥದ್ದು ಒಂದು ಮುಖ್ಯವಾದ ಅಂಗ. ವ್ಯಕ್ತಿ ರೂಪಿಸುವಲ್ಲಿ ಕೌಟುಂಬಿಕ ಮೌಲ್ಯಗಳ ಪಾತ್ರ ಹಿರಿದು. ಅಂದ್ರೆ ವ್ಯಕ್ತಿತ್ವ ರೂಪಿಸುವಲ್ಲಿ ಕುಟುಂಬದ ಅಥವಾ ಕೌಟುಂಬಿಕ ಮೌಲ್ಯಗಳ ಪಾತ್ರ ಅತ್ಯಂತ ಹಿರಿಯವಾದದ್ದು. ಕುಟುಂಬ ಮಹತ್ವವನ್ನು ಸ್ಮರಿಸುವ ಉದ್ದೇಶದಿಂದ ಪ್ರತಿ ವರ್ಷ ಮೇ 15ರಂದು ಅಂತಾರಾಷ್ಟ್ರೀಯ ಕುಟುಂಬಗಳ ದಿನವನ್ನು ಆಚರಿಸಲಾಗುತ್ತದೆ. ಕೂಡು ಕುಟುಂಬಗಳು ನ್ಯೂಕ್ಲಿಯರ್ ಕುಟುಂಬಗಳಾಗಿ ಮುಂಚೆ ಹೋಗುತ್ತಿರುವ ಹಿನ್ನೆಲೆಯಲ್ಲಿ ಈ ದಿನ ಹಿಂದೆಂದಿಗೂ ಪ್ರಸ್ತುತ ಸಂದರ್ಭದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಇದೆ. ಅಂದ್ರೆ ಈಗ ನಾವು ಫಸ್ಟ್ ಹೆಂಗೆ ಕೂಡು ಕುಟುಂಬ, ಅಣ್ಣ ತಮ್ಮ ಮತ್ತು ದೊಡ್ಡಪ್ಪ ಚಿಕ್ಕಪ್ಪ ಇವರೆಲ್ಲ ಒಟ್ಟಿಗೆ ಇರ್ತಾ ಇದ್ರು. ಬಟ್ ಈಗ ಪ್ರೆಸೆಂಟ್ ಆಗಿಲ್ಲ, ಎಲ್ಲ ಏನ್ ಮಾಡ್ತಾರೆ, ಬೇರೆ ಬೇರೆ ಆಗ್ಬಿಡ್ತಾರೆ. ಒಂದು ಮದುವೆ ಆದ ತಕ್ಷಣ ಬೇರೆ ಆಗೋದು. ಈ ರೀತಿ ಇರೋದ್ರಿಂದ ಈ ಒಂದು ಹಂಚಿ ಹೋಗಿರೋ ಕುಟುಂಬವನ್ನ ಹಿಂದೆ ಹೇಗಿತ್ತು ಆ ರೀತಿಯನ್ನ ತರುವಂತಹ ಒಂದು ಉದ್ದೇಶದಿಂದ ಈ ಒಂದು ಅಂತಾರಾಷ್ಟ್ರೀಯ ಕುಟುಂಬಗಳ ದಿನವನ್ನ ಆಚರಣೆ ಮಾಡ್ತಿರ್ತಕ್ಕಂಥದ್ದು ಸ್ನೇಹಿತರೆ. ಮೇ 15 ಈ ದಿನದ ವಿಶೇಷ ಒಂದು ಅಂತಾರಾಷ್ಟ್ರೀಯ ಕುಟುಂಬಗಳ ದಿನ. ಅದೇ ರೀತಿ ನೋಡಿ, ಮುಂದಿನ ಬಹಳ ಒಳ್ಳೆ ಕರೆಂಟ್ ಅಫೇರ್ಸ್. ಚಂದ್ರನ ಕಲ್ಲು ಏನ್ ಹೇಳಿ, ಚಂದ್ರನ ಕಲ್ಲು ಮಣ್ಣು ಅಧ್ಯಯನ ಮಾಡಲಿದೆ ಇಸ್ರೋ. ಚಂದ್ರನ ಕಲ್ಲು ಮಣ್ಣು ಅಧ್ಯಯನ ಮಾಡಲಿದೆ ಯಾವುದು? ಇಸ್ರೋ. ಚಂದ್ರಯಾನ 4ಕ್ಕೆ ಸಿದ್ಧತೆ. ಚಂದ್ರಯಾನ 4 ಈಗಾಗಲೇ ನಮ್ಮ ಯಶಸ್ವಿ ಯಾವುದು? ಚಂದ್ರಯಾನ 3 ಈಗಾಗಲೇ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನಮ್ಮ ಭಾರತ ಏನ್ ಮಾಡಿದೆ, ಇದನ್ನ ಲ್ಯಾಂಡ್ ರೋವರ್ ಅನ್ನ ಈಗಾಗಲೇ ಇಳಿಸಿತ್ತು. ಚಂದ್ರ ಸೇಫ್ ಆಗಿ ಇಳಿಸ್ಬೇಕು ಅದನ್ನ ಚಂದ್ರಯಾನ 3ನ. ಅದೇ ರೀತಿ ಚಂದ್ರಯಾನ 4 ಅಲ್ಲಿರ್ತಕ್ಕಂಥ ಚಂದ್ರನ ಮೇಲಿರ್ತಕ್ಕಂಥ ಕಲ್ಲು ಅಥವಾ ಮಣ್ಣನ್ನು ಅಧ್ಯಯನ ಮಾಡಲಿಕ್ಕೆ ಇಸ್ರೋ ಈಗಾಗಲೇ ಸಿದ್ಧತೆಯನ್ನ ನಡೆದಿದೆ. ನೋಡಿ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ, ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಚಂದ್ರಯಾನ 3 ಮಿಷನ್ ಐತಿಹಾಸಿಕ ಯಶಸ್ಸಿನ ನಂತರ, ಅಂದ್ರೆ ಚಂದ್ರಯಾನ 3 ಯಶಸ್ಸಾದ ಅಂದ್ರೆ ಸಕ್ಸಸ್ ಆದ್ರೆ ಚಂದ್ರಯಾನ 4 ಅನ್ನ ಅವರು ಮಾಡಲಿಕ್ಕೆ ಭಾರತದ ಮೊದಲ ಬಾರಿಗೆ ಚಂದ್ರನ ಮೇಲ್ಮೈಯಲ್ಲಿನ ಕಲ್ಲುಗಳು ಮತ್ತು ಮಣ್ಣನ್ನು ಅಧ್ಯಯನ ಮಾಡಲು ಹಾಕಿದ್ದಾರೆ. ಅಂದ್ರೆ ಚಂದ್ರನ ಅಲ್ಲಿ ಇಟ್ಕೊಂಡು ನಾವು ಕಲ್ಲು ಮಣ್ಣನ್ನ ಅಧ್ಯಯನ ಮಾಡ್ಲಿಕ್ಕಾಗಲ್ಲ. ಅಲ್ಲಿ ಚಂದ್ರನ ಮೇಲ್ಗಡೆ ಹೋಗಿ ಅಲ್ಲಿಂದ ಕಲ್ಲು ಮತ್ತು ಮಣ್ಣನ್ನ ತಂದು ಭಾರತದಲ್ಲಿ ಅಧ್ಯಯನ ಮಾಡಬೇಕಂದ್ರೆ ಅಲ್ಲಿ ಯಾವ ರೀತಿ ಇದೆ, ವಿಶೇಷತೆಗಳೇನಿದಾವೆ,
ಅಂತೇಳಿ ಅಧ್ಯಯನವನ್ನು ಮಾಡಬೇಕಂತ. ಅಂದ್ರೆ 4ನೇ ಚಂದ್ರಯಾನ ಮಿಷನ್ ಒಂದು ಚಂದ್ರನ ದಿನದವರೆಗೆ ಅಂದ್ರೆ ಭೂಮಿಯ 14 ದಿನಗಳು ಮಾತ್ರ ಚಂದ್ರನ ಮೇಲೆ ಇರಲಿದೆ ಎಂಬ ಮಾಹಿತಿ ಬಾಹ್ಯಾಕಾಶ ಅಪ್ಲಿಕೇಶನ್ ಕೇಂದ್ರದ ಅಧಿಕಾರಿಗಳು ಬಹಿರಂಗ ಪಡಿಸಿದೆ. ನೋಡಿ 4ನೇ ಚಂದ್ರಯಾನ 4 ಇದೆಯಲ್ಲ, ಚಂದ್ರನ ಒಂದು ದಿನದವರೆಗೆ ಅಂದ್ರೆ ಚಂದ್ರನಲ್ಲಿ ಒಂದು ದಿನ ಅಂದ್ರೆ ಎಷ್ಟು ಅಂದ್ರೆ 14 ದಿನ. ನಮ್ಮಲ್ಲಿ ಏನು ಬೆಳಿಗ್ಗೆ ರಾತ್ರಿ, ನಮ್ಮಲ್ಲಿ ಬೆಳಿಗ್ಗೆ ರಾತ್ರಿ, ಬೆಳಿಗ್ಗೆ ಅಂದ್ರೆ ಎಷ್ಟು 12 ಗಂಟೆ 12 ಅವರ್, ರಾತ್ರಿ ಅಂದ್ರೆ 12 ಅವರ್ ಅಂದ್ರೆ 6 to 6 ಕರೆಕ್ಟಾ? 6 ಮಾರ್ನಿಂಗ್ AM 6 ಓಕೆ, AM 6 ಇಂದ PM 6 ವರೆಗೆ ನಮ್ದೇನಿರ್ತದೆ ರಾತ್ರಿ, ಹಗಲು ರಾತ್ರಿ. ಅಗೇನ್ 6 PM ಇಂದ 6 AM ವರೆಗೆ ರಾತ್ರಿ. ಓಕೆ, ಈ ರೀತಿ ನಮ್ಮಲ್ಲಿ ಅದೇ ರೀತಿ ಚಂದ್ರನ 14 ದಿನ ಏನಿರುತ್ತೆ, ಈ 14 ದಿನ ಇದು ಚಂದ್ರನ ಒಂದು ದಿನದ ಲೆಕ್ಕ. ಅಂದ್ರೆ ಈ 14 ದಿನಗಳ ಅವಧಿ ಚಂದ್ರನ ಮೇಲೆ ಫುಲ್ಲು ಬೆಳಕಿರ್ತದೆ. 14 ದಿನ ಬೆಳಕು ಅಂದ್ರೆ ಹಗಲು ಬೆಳಕು ಅಥವಾ ಹಗಲಾಗಿದ್ರೆ, ಇನ್ನು 14 ದಿನ ರಾತ್ರಿ. 14 ದಿನ ರಾತ್ರಿ ಅಂದ್ರೆ ಲೆಕ್ಕಾಕಳಿ ನೀವು. ನಮ್ಮಲ್ಲಿ ಇರ್ತಕ್ಕಂಥ 12 ಗಂಟೆನ ಇಂಟು ನಾವೇನ್ ಮಾಡ್ಬೇಕು, 24 ಗಂಟೆನ ನಾವು ಪ್ಲಸ್ ಮಾಡ್ಕೋಬೇಕು. 14 ದಿನ ಪ್ಲಸ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಅಷ್ಟು. ಓಕೆನಾ? ಅಷ್ಟು ಚಂದ್ರನ ಅಂದ್ರೆ 14 ದಿನ ಮಾತ್ರ ಚಂದ್ರನ ಎಂಬ ಮಾಹಿತಿ ಬಾಹ್ಯಾಕಾಶ ಅಪ್ಲಿಕೇಶನ್ ಕೇಂದ್ರದ ಅಧಿಕಾರಿಗಳು ಅಂದ್ರೆ ಕೇವಲ ಒಂದು ಬೆಳಿಗ್ಗೆ ಮಾತ್ರ, ಅಂದ್ರೆ ಸೂರ್ಯನ ಕಿರಣಗಳು ಆ ಚಂದ್ರನ ಮೇಲೆ ಯಾವಾಗ ಬೀಳ್ತಿರುತ್ತೆ ಆಗ ಮಾತ್ರ ಆ ರೋವರ್ ಕೆಲಸ ಮಾಡುತ್ತೆ. ಅಂದ್ರೆ ರಾತ್ರಿ ಹೊತ್ತು ಚಂದ್ರನ ಮೇಲೆ ಅತ್ಯಂತ ಕೋಲ್ಡ್ ಇರುತ್ತೆ ಅದು. ಓಕೆನಾ? -°C ಕೋಲ್ಡ್ ಇರುತ್ತೆ. -°C ಕೋಲ್ಡ್ ಇರ್ತಕ್ಕಂಥ ಕಾರಣದಲ್ಲಿ ಅಲ್ಲಿ ನಮ್ಮ ರೋವರ್ಗಳು ಹೋದಾಗ ಅಲ್ಲೇನಾಗುತ್ತೆ ಅಂದ್ರೆ ಅಲ್ಲಿ ಸೋಲಾರ್ ಪ್ಯಾನಲ್ಗಳಿದಾವಲ್ಲ, ಅವು ಯಾವ ಹೀಟ್ ಆಗಲ್ಲ, ಅದರಿಂದ ಅವು ಎನರ್ಜಿಯನ್ನ ಕಳ್ಕೊಂಡು ಅವು ಏನಾಗ್ತವೆ, ಡೆಡ್ ಆಗ್ತವೆ. ಆದ್ರಿಂದ ಅದೇನು ಈ 14 ದಿನ ಏನಿರುತ್ತೆ, ಈ 14 ದಿನದಲ್ಲಿ ಅವರು ಅಧ್ಯಯನವನ್ನ ಮಾಡ್ಬೇಕು. ಈ 14 ದಿನದ ಒಳಗಾಗಿ ಅದು ಅಲ್ಲಿಗೆ ಹೋಗಿ ಆ ಕಲ್ಲು ಮಣ್ಣನ್ನ ತೆಗೆದುಕೊಂಡು ಬಂದು ಇಲ್ಲಿ ಅಧ್ಯಯನವನ್ನ ಮಾಡ್ಬೇಕು. ಓಕೆನಾ? ಚಂದ್ರನ ಒಂದು ದಿನವು ಭೂಮಿಯ ಸುಮಾರು 14 ದಿನಗಳಿಗೆ ಸಮ. ಚಂದ್ರನ ಒಂದು ದಿನ ಭೂಮಿಯ 14 ದಿನ. ನಾನು ಹೇಳಿದೆ 14 ದಿನ ಅಂದ್ರೆ ನಮ್ಮಲ್ಲಿ 24 × 14 ಮಾಡ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ? ಅದೇ ರೀತಿ 14 ದಿನಗಳಿಗೆ ಸಮ. ಏಕೆಂದರೆ ಚಂದ್ರನು ತನ್ನ ಅಕ್ಷದ ಮೇಲೆ ಒಂದು ಪೂರ್ಣ ತಿರುಗುವಿಕೆಯನ್ನು ಪೂರ್ಣಗೊಳಿಸಲು ಸುಮಾರು 29.5 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಚಂದ್ರ ಒಂದು ಸಂಪೂರ್ಣತೆ ಅಂದ್ರೆ ನಮ್ಮ ಭೂಮಿ ಒಂದು ಸರಿ ತಿರುಗ್ಲಿಕ್ಕೆ 24 ಗಂಟೆ ತಗೊಂಡ್ರೆ, ಅದೇ ಚಂದ್ರ ಒಂದು ಸರಿ ತಿರುಗ್ಲಿಕ್ಕೆ 29 ಗಂಟೆಗಳನ್ನ ಚಂದ್ರ ತೆಗೆದುಕೊಳ್ತಕ್ಕಂಥದ್ದು. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಈ ಸಮಯದಲ್ಲಿ ಚಂದ್ರನು ಸೂರ್ಯನ ಬೆಳಕಿನಿಂದ ಪ್ರಕಾಶಿಸಲ್ಪಡುತ್ತಾನೆ. ಈ ಸಮಯದಲ್ಲಿ ಚಂದ್ರ ಸೂರ್ಯನ ಬೆಳಕಿನಿಂದ ಪ್ರಕಾಶಿಸಲ್ಪಡುತ್ತಾನೆ. ಅವದರಂತೆ ಚಂದ್ರನ ದಿನದಲ್ಲಿ ಸೂರ್ಯನನ್ನು ಎದುರಿಸುವ ಚಂದ್ರನ ಭಾಗ ತೀವ್ರ ಶಾಖದಿಂದ ಕೂಡಿರುತ್ತದೆ. ಆ ಪ್ರಕಾರ ಆ ಸಂದರ್ಭದಲ್ಲಿ ಚಂದ್ರನ ಮೇಲ್ಮೈ ತಾಪಮಾನವು ಸುಮಾರು 127°C. ಏಕೆಂದರೆ ಚಂದ್ರನಿಗೆ ಶಾಖವನ್ನು ವಿತರಿಸಲು ಅಥವಾ ತಡೆಯಲು ಯಾವುದೇ ವಾತಾವರಣವಿಲ್ಲ. ಚಂದ್ರನ ಮೇಲ್ಮೈಯಲ್ಲಿನ ಕಠಿಣ ಪರಿಸ್ಥಿತಿಗಳೇ ಮಿಷನ್ನ ಸಮಯಾವಧಿಗೆ ಕಾರಣ ಎಂದು ಅಧಿಕಾರಿಗಳು ವಿವರಿಸಿದ್ದಾರೆ. ನೋಡಿ, ಇಲ್ಲಿ ಅರ್ಥ ಮಾಡ್ಕೋಬೇಕು. ಚಂದ್ರನ ದಿನದಲ್ಲಿ ಸೂರ್ಯನನ್ನು ಎದುರಿಸುವ ಚಂದ್ರನ ಭಾಗ ತೀವ್ರ ಶಾಖದಿಂದ ಕೂಡಿರುತ್ತದೆ. ಅಂದ್ರೆ ಸುಮಾರಷ್ಟು 127°C. ನಾವಿಲ್ಲಿ 40°C ನಾವೇನ್ ಮಾಡ್ತಾ ಇದೀವಿ, ಅಯ್ಯೋ ಶೆಕೆ ಅಂತ ಇದೀವಿ ಅಲ್ವಾ? ಅದೇ ಚಂದ್ರನ ಮೇಲೆ ಸುಮಾರು 127°C ಆ ಚಂದ್ರನ ಮೇಲೆ ಬೆಳಕು ಬಿದ್ದಾಗ ಆಗ್ತದೆ. ನಾವು ಸೂರ್ಯನಿಂದ ಚಂದ್ರನ ಮೇಲೆ ಬೆಳಕು ಬಿದ್ದು ನೋಡಿ, ಇಲ್ಲಿ ಸೂರ್ಯನಿಂದ, ಇದು ಸೂರ್ಯ, ಇದು ಯಾಕಂದ್ರೆ ಸೂರ್ಯ ಅಲ್ಲ, ಇದು ನಾವು ಚಿತ್ರ ಬಿಡಿಸ್ತಾ ಇರೋದು. ಸೂರ್ಯನಿಂದ ಚಂದ್ರನ ಮೇಲೆ ಬೆಳಕು ಬಿದ್ದು ಈ ಚಂದ್ರನ ಬೆಳಕು ನಮ್ಮ ಭೂಮಿಗೆ ರಿಫ್ಲೆಕ್ಟ್ ಯಾಕಾ ನಮ್ಮ ಭೂಮಿಗೆ ಕಾಣಿಸ್ತದೆ. ಇದು ಚಂದ್ರ ಚಂದಮಾಮ ಹೊಳಿತಾನೆ ಅನ್ನೋದು ಆ ರೀತಿ. ಓಕೆನಾ? ಆಗ ಇದು ಎಷ್ಟು ಅಂದ್ರೆ ಸುಮಾರು 177 ಅಷ್ಟು ಚಂದ್ರ ಇರ್ತಾನೆ. ಈ ರೀತಿ ಯಾಕಂದ್ರೆ ಚಂದ್ರನಿಗೆ ಒಂದು ತಾಪವನ್ನು ವಿತರಿಸಲು ಆಗಲ್ಲ, ಅದನ್ನು ತಡೆಯೋಕ್ಕೂ ಆಗಲ್ಲ. ಯಾಕಂದ್ರೆ ಚಂದ್ರನ ಮೇಲೆ ವಾತಾವರಣನೇ ಇಲ್ಲ. ಆದ್ದರಿಂದ ಅಲ್ಲಿ ಅತ್ಯಂತ ಶಾಖದಿಂದನೂ ಸಹ ಕೂಡಿರುತ್ತದೆ, ಅದೇ ರೀತಿ ಅತ್ಯಂತ ಕೋಲ್ಡ್ ಇಂದನೂ ಸಹ
ಕೂಡಿರ್ತದೆ. ಆದ್ದರಿಂದ ಅವ್ರೇನ್ ಮಾಡ್ತಾರೆ, ಈ ನಮ್ಗೆ ಏನು ಈ 14 ದಿನ ನಮ್ಮ ಭಾರತೀಯ ಕಾಲಮಾನದಲ್ಲಿ 14 ದಿನ ಏರಿ, ಈ 14 ದಿನದಲ್ಲಿ ಅದೇನ್ ಮಾಡ್ಬೇಕು, ನಾವು ಅಲ್ಲಿ ನಾವು ಕಳಿಸಿರ್ತಕ್ಕಂತ ಏನ್ ಮಿಷನ್ ಇದೆ ಆ ಮಿಷನ್ ನ ಸಕ್ಸಸ್ ಮಾಡ್ಕೊಂಡು 14 ದಿನದ ಒಳಗಾಗಿ ಆ ರೋವರ್ ಎಗೇನ್ ಭೂಮಿಗೆ ಮರಳಬೇಕು. ಇಲ್ಲ ಅಂದ್ರೆ ಆ ರೋವರ್ ಅಲ್ಲ ನಾಗುತ್ತೆ, ಡೆಡ್ ಆಗುತ್ತೆ. ಈ ಕಾರಣದಿಂದ ಚಂದ್ರಯಾನ 4ಕ್ಕೆ ಇಸ್ರೋ ಸಿದ್ಧತೆಯನ್ನ ಮಾಡ್ಕೊಳ್ತಿರ್ತಕ್ಕಂಥದ್ದು. ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಈಗ ಇದೆ, ಮುಂದಿನ ಕರೆಂಟ್ ಅಫೇರ್ಸ್ ಬರ್ತಾ ಇರುತ್ತೆ. ಓಕೆನಾ, ನೋಡ್ಕೊಳ್ಳಿ. ಅದೇ ರೀತಿ ಇಲ್ಲೊಂದು ಇದೆ, ಸೌರ ಮಾರ್ಗದ ಉಪಗ್ರಹಗಳ ಮೇಲೆ ಬೀರಲಿಲ್ಲ ಪರಿಣಾಮ. 2024 ಮೇ ಆರಂಭದಲ್ಲಿ ಭೂಮಿಯ ಮೇಲೆ ಪ್ರಬಲ ಸೌರ ಚಂಡಮಾರುತದ ಉಪಗ್ರಹಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರಲಿಲ್ಲ. ಇಸ್ರೋದ ಆದಿತ್ಯ L1 ಚಂದ್ರಯಾನ 2 ಉಪಕರಣಗಳಿಂದ ಬಹಿರಂಗಗೊಂಡಿವೆ. ಅಂದ್ರೆ ಸೌರ ಮಾರುತಗಳು ಅಂದ್ರೆ ನಮ್ಮ ಭೂಮಿಯ ಮೇಲೆ ಏನು ಕೆಲವೊಂದು ಸೌರ ಚಂಡಮಾರುತ ಅಂದ್ರೆ ನಾವು ಬಿಸಿ ಗಾಳಿ ಈ ರೀತಿ ಎಲ್ಲ ಒಂದಷ್ಟು ಅನುಭವಗಳನ್ನ ನಾವು ಅನುಭವಿಸ್ತಾ ಇದೀವಲ್ಲ, ಇದೆಲ್ಲ ಏನಂದ್ರೆ ಉಪಗ್ರಹಗಳ ಮೇಲೆ ಅಂದ್ರೆ ಭೂಮಿಯ ಉಪಗ್ರಹಗಳು ಚಂದ್ರ, ಇದೊಂದು ಚಂದ್ರ ಒಂದು ಉಪಗ್ರಹ ಅಲ್ವಾ. ಈ ಚಂದ್ರನ ಮೇಲೆ ಓಕೆನಾ ಯಾವುದೇ ಚಂಡಮಾರುತಗಳಾಗ್ಲಿ ಅಥವಾ ಶಾಖ ಚಂಡಮಾರುತಗಳಾಗ್ಲಿ ಸೌರ ಚಂಡಮಾರುತಗಳಾಗ್ಲಿ ಯಾವುದೇ ರೀತಿಯ ಚಂಡಮಾರುತಗಳು ಉಪಗ್ರಹಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರಲಿಲ್ಲ ಎಂತಕ್ಕಂಥದ್ದು ಆದಿತ್ಯ L1 ಸೂರ್ಯ ಶಿಕಾರಿ, ಸೂರ್ಯನ ಅಧ್ಯಯನಕ್ಕಾಗಿ ಕಳಿಸಿರ್ತಕ್ಕಂತಹ ಒಂದು ಮಿಷನ್ ಯಾವುದು, ಆದಿತ್ಯ L1. ಈ ಆದಿತ್ಯ L1 ಹಾಗೂ ಚಂದ್ರಯಾನ 2 ಉಪಕರಣಗಳಿಂದ ಬಹಿರಂಗ. ಈ ಚಂದ್ರಯಾನ 2 ಇದೆಯಲ್ಲ, ಚಂದ್ರಯಾನ 3ಗಿಂತ ಮೊದಲು ಕಳಿಸಿದ್ರು, ಅದು ಸಹ ಲಾಸ್ಟ್ ಅಟೆಂಪ್ಟ್ ಅಲ್ಲಿ ಹೋಗಿ ಕ್ರ್ಯಾಶ್ ಆಯಿತು. ಇದು ಸಹ ಕೆಲವೊಂದಷ್ಟು ಮಾಹಿತಿಗಳನ್ನು ರವಾನೆ ಮಾಡಿತ್ತು. ಆದ್ದರಿಂದ ಇಸ್ರೋದ ಆದಿತ್ಯ L1 ಹಾಗೂ ಚಂದ್ರಯಾನ 2 ಇವೆರಡರಿಂದ ಬಹಿರಂಗಗೊಂಡಿರತಕ್ಕಂಥದ್ದು. ಪ್ರಸ್ತುತ ಚಂದ್ರಯಾನ 4 ಸಿದ್ಧತೆ ಆಗ್ತದೆ, ಅದು ಕರೆಂಟ್ ಅಫೇರ್ಸ್ ಆಗಿದೆ, ಇದನ್ನ ನೋಡ್ಕೋಬೇಕು. ಅದೇ ರೀತಿ ನೋಡಿ, ಗಡಿ ಪ್ರದೇಶದಲ್ಲಿ ಜೇನು ಸಾಕಣೆ, ಗಡಿ ಭದ್ರತಾ ಪಡೆ BSF, ಗಡಿ ಭದ್ರತಾ ಪಡೆ ಅದು BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ತಿಳ್ಕೋಬೇಕು. ಓಕೆನಾ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಪಶ್ಚಿಮ ಬಂಗಾಳ ಘಟಕವು ಅಳವಡಿಸಿಕೊಂಡಿರುವ ಗಡಿ ಬೇಲಿಯಲ್ಲಿ ಜೇನುಗೂಡು ಮಾದರಿಯನ್ನು ಎಲ್ಲಾ ಕೇಂದ್ರೀಯ ಅರೆಸೇನಾ ಪಡೆಗಳು ಹಾಗೂ ಇತರ ಪಡೆಗಳು ಜಾರಿಗೆ ತರಬೇಕು ಎಂದು ಗೃಹ ಸಚಿವಾಲಯವು ಸೂಚನೆ ನೀಡಿದೆ. ಈ ಮಾದರಿಯು ಸ್ಥಳೀಯರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸುತ್ತದೆ. ಗೃಹ ಸಚಿವ ಕಾರ್ಯದರ್ಶಿ ಅಜಯ್ ಭಲ್ಲಾ ಅವರು ಏಪ್ರಿಲ್ನಲ್ಲಿ ಕರೆದಿದ್ದ ವೈಜ್ಞಾನಿಕ ಜೇನು ಸಾಕಣೆ ಮತ್ತು ಜೇನುತುಪ್ಪ ಕಾರ್ಯಯೋಜನೆ ಕುರಿತ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಮೂಲಗಳು ಹೇಳಿವೆ. ನೋಡಿ, BSF ಈ ಗಡಿಯಲ್ಲಿ ಈಗ ನಾವು ಅನ್ಕೋತೀವಿ ನಮ್ಮ ರಾಜ್ಯದಲ್ಲಿ, ಈಗ ಹೇಳ್ತೀನಿ ಏನಕ್ಕೆ ಇದನ್ನ ಈ ರೀತಿಯಾಗಿ ಒಂದಷ್ಟು ತೀರ್ಮಾನಗಳನ್ನು ತಗೋತಿದ್ದಾರೆ ಅಂತ ನಾನು ನಿಮಗೆ ಕೊನೆಯಲ್ಲಿ ತಿಳಿಸ್ತೀನಿ. ಯಾಕೆ ಈ ರೀತಿಯಾದಂತಹ ಒಂದಷ್ಟು ತೀರ್ಮಾನವನ್ನು ಇವತ್ತು ನಮ್ಮ ಕೇಂದ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಅಂತ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಕೊನೆಯಲ್ಲಿ ಅದಕ್ಕೆ ಆದಂತಹ ಇನ್ನೊಂದು ನ್ಯೂಸ್ ಪೇಪರ್ ಕಟಿಂಗ್ ಕೂಡ ಇದೆ ನೋಡಿ. ಗಡಿ ಭದ್ರತಾ ಪಡೆ BSF ಅಥವಾ ಪಶ್ಚಿಮ ಬಂಗಾಳದ ಒಂದು ಘಟಕ ಇದೆ BSF. ಓಕೆನಾ, ಅಲ್ಲಿ ಗಡಿ ಏನಿದೆ ಅಂದ್ರೆ ಈಗ ನಮ್ಮ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಗಡಿ ಏನಿದೆ, ಈ ಗಡಿ ಬೇಲಿಯಲ್ಲಿ ಜೇನುಗೂಡು ಮಾದರಿ ಅಂದ್ರೆ ಜೇನು ಸಾಕಾಣಿಕೆಯನ್ನ ಎಲ್ಲಾ ಕೇಂದ್ರೀಯ ಅರೆಸೇನಾ ಪಡೆಗಳು ಅಂದ್ರೆ ಕೇವಲ BSF ಮಾತ್ರ ಅಲ್ಲ, ಅರೆಸೇನಾ ಪಡೆ ಅಂದ್ರೆ CISF ಬರ್ತದೆ, CRPF, ಈ ರೀತಿಯ ಅರೆಸೇನಾ ಪಡೆಗಳು ಹಾಗೂ ಇತರ ಪಡೆಗಳು ಜಾರಿಗೆ ತರಬೇಕೆಂದು ಕೇಂದ್ರ ಗೃಹ ಸಚಿವಾಲಯವು ಸೂಚನೆಯನ್ನ ನೀಡಿರತಕ್ಕಂಥದ್ದು. ಏನಕ್ಕೆ ಸೂಚನೆಯನ್ನ ನೀಡಿದೆ ಅಂದ್ರೆ, ಈ ಮಾದರಿಯು ಸ್ಥಳೀಯರಿಗೆ ಉದ್ಯೋಗಾವಕಾಶ ಅಂದ್ರೆ ಈ ರೀತಿ ಮಾಡೋದ್ರಿಂದ ಅಲ್ಲಿರ್ತಕ್ಕಂತಹ ಕೆಲವೊಂದಷ್ಟು ಬಡ ಜನರಿಗೆ ಉದ್ಯೋಗಾವಕಾಶಗಳು ಸಿಗುತ್ತೆ. ಇದರಿಂದ ಅನ್ಎಂಪ್ಲಾಯ್ಮೆಂಟ್ ಹೋಗುತ್ತೆ. ಇದರಿಂದ ಅನ್ಎಂಪ್ಲಾಯ್ಮೆಂಟ್ ಹೋಗುತ್ತೆ. ಓಕೆನಾ, ಯಾಕಂದ್ರೆ ನಾವು ನಿರುದ್ಯೋಗವನ್ನ ನಿರುದ್ಯೋಗವನ್ನು ಹೋಗಲಾಡಿಸಿದ್ರೆ ದೇಶ ಸುಭಿಕ್ಷವಾಗಿ ಮುಂದುವರಿಯುತ್ತೆ. ಆದ್ರಿಂದ ನಿರುದ್ಯೋಗವನ್ನು ಹೋಗಲಾಡಿಸಲಿಕ್ಕೆ ಏನಾದರೂ ಸರ್ಕಾರ ಯೋಜನೆಗಳನ್ನ ಮಾಡಲೇಬೇಕು. ಆದ್ದರಿಂದ ಈ ಉದ್ಯೋಗಾವಕಾಶಗಳನ್ನ ನೀಡುವ ಉದ್ದೇಶದಿಂದಲೇ ಇದನ್ನ ಮಾಡಿದ್ದಾರೆ. ಇದನ್ನ ಗೃಹ ಸಚಿವಾಲಯದ ಕಾರ್ಯದರ್ಶಿ ಅಜಯ್ ಭಲ್ಲಾ, ಇದು ವೆರಿ ಇಂಪಾರ್ಟೆಂಟ್. ಅಜಯ್ ಭಲ್ಲಾ ಅವರು ಏಪ್ರಿಲ್ನಲ್ಲಿ ಕರೆದಿದ್ದ ವೈಜ್ಞಾನಿಕ ಜೇನು ಸಾಕಣೆ ಮತ್ತು ಜೇನುತುಪ್ಪ ಕಾರ್ಯಯೋಜನೆ ಕುರಿತ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಅಕಸ್ಮಾತ್ ನಿಮಗೇನಾದ್ರೂ
ಪ್ರಶ್ನೆಯನ್ನು ಕೇಳಿದ್ರು. ಗೃಹ ಸಚಿವಾಲಯದ ಕಾರ್ಯದರ್ಶಿ ಅಜಯ್ ಬಲ್ಲಾರ್ ಅವರು ಇತ್ತೀಚೆಗೆ ಹೊರಡಿಸಿದ ಸ್ಥಳೀಯರಿಗೆ ಉದ್ಯೋಗಾವಕಾಶವನ್ನು ನೀಡುವ ಒಂದು ಇದನ್ನ ಯೋಜನೆಯನ್ನ ಎಲ್ಲಿ ಹೇಳಿದ್ರು ಅಥವಾ ಯಾವ ಘಟಕ ನಮ್ಮ ಗಡಿಬೇರಿಯಲ್ಲಿ ಜೇನುಗೂಡು ಮಾದರಿಯ ಇದನ್ನ ಅಳವಡಿಸಿಕೊಂಡಿದೆ ಅಂದ್ರೆ ಜೇನುಗೂಡು ಸಾಕಾಣಿಕಾ ಮಾದರಿಯನ್ನ ಅಳವಡಿಸಿಕೊಂಡಿದೆ ಅಂತೇಳಿ ಏನಾದ್ರು ಕೇಳಿದ್ರೆ ಹೇಳಬೇಕು. ನಾನು ಇದನ್ನ ಆಗ್ತಿರ್ಲಿಲ್ಲ, ತುಂಬಾ ಚಿಕ್ಕ ನ್ಯೂಸ್ ಇದು, ನಾನು ಆಗ್ತಿರ್ಲಿಲ್ಲ. ಬಟ್ ಆದ್ರೆ ಏನೋ ಒಂದು ಇದರಲ್ಲಿ ವಿಚಾರ ಇದೆ ಅಂತೇಳಿ ಇದನ್ನ ಹಾಕಿದ್ದೀನಿ. ಅದೇ ರೀತಿ ನೋಡಿ, ನಮ್ಮ ಕರ್ನಾಟಕದ ನ್ಯೂಸ್ ಇದು. ಬಂಡೀಪುರ ಅರಣ್ಯದಲ್ಲಿ ಅಪರೂಪದ ಹೈನಾ ಪತ್ತೆ. ಬಂಡೀಪುರ ಅರಣ್ಯದಲ್ಲಿ ಅಪರೂಪದ ಹೈನಾ ಪತ್ತೆ. ನೋಡಿ ಇಲ್ಲಿ ಇದೇ ಹೈನಾ ನೋಡಿ. ಮಹದೇಶ್ವರನ ಕೆರೆ ಅಂಗಳದಲ್ಲಿ ನೀರು ಕುಡಿಯಲು ಬಂದಿರುವ ಹೈನಾ ನೋಡಿ. ಇದೇ ವಿನಾಶದಂಚಿನಲ್ಲಿರುವ ಅಪರೂಪದ ಹೈನಾ ಅಂದ್ರೆ ಕತ್ತೆ ಕಿರುಬ. ಹೈನಾ ಅಂದ್ರೆ ಕತ್ತೆ ಕಿರುಬ ಅಂತೇಳಿ. ಹೈನಾ ಅಂದ್ರೆ ಕತ್ತೆ ಕಿರುಬ ಅಂತೇಳಿ. ಇದು ಬಂಡೀಪುರ ಅರಣ್ಯ ಪ್ರದೇಶ ಹಾಗೂ ಕಾಡಂಚಿನ ಗ್ರಾಮಗಳಲ್ಲಿ ಕಂಡು ಬಂದಿದೆ. ಅವುಗಳನ್ನು ರಕ್ಷಿಸಲು ಸ್ವಯಂ ಸೇವಕರು ಹಾಗೂ ಇಲಾಖೆಯವರು ಮುಂದಾಗಿದ್ದಾರೆ. ಅಂದ್ರೆ ಈ ಕತ್ತೆ ಕಿರುಬ, ಈಗ ನಾವು ಏನಾದ್ರು ತಗೊಂಡ್ರೆ ಈ ಕಿರುಬ ಇದಂಗಿದೆ, ಹಂಗೆ ಕುಂತ್ರೆ ಕುರುಬ ನಿಂತ್ರೆ ಕಿರುಬ, ಈ ತರ ಎಲ್ಲ ಮಾತಾಡ್ತಿದ್ರು. ಇದನ್ನ ಯಾರು ನೋಡಿಲ್ಲ ನೋಡಿ. ಇದೇನೆ ಇದು ಅಳಿವಿನಂಚಿನಲ್ಲಿರ್ತಕ್ಕಂತಹ ಪ್ರಾಣಿ. ಈ ಅಳಿವಿನಂಚಿನಲ್ಲಿರ್ತಕ್ಕಂತಹ ಪ್ರಾಣಿ ಇನ್ನೊಂದು ಸ್ವಲ್ಪ ವರ್ಷ ಹೋದ್ರೆ ನಾವು ಇವುಗಳನ್ನೆಲ್ಲ ಫೋಟೋದಲ್ಲಿ ನೋಡಬಹುದು. ಈಗ ಕೆಲವೊಂದು ಆಲ್ರೆಡಿ ನಾವು ಸುಮಾರು ಪ್ರಾಣಿಗಳನ್ನ ಈಗ ಫೋಟೋದಲ್ಲೇ ನೋಡ್ಬೇಕು, ಸಿಗಲ್ಲ ಇದೆಲ್ಲ. ಯಾಕಂದ್ರೆ ಜನಗಳು ಇವತ್ತು ಕಾಡುಗಳನ್ನ ಕಡಿತಾ ಇದ್ದಾರೆ. ಆದ್ರಿಂದ ಪ್ರಾಣಿಗಳು ಸಹ ನಾಶವಾಗ್ತಿದಾವೆ. ಈಗ ಕಾಡಲ್ಲಿರೋ ಪ್ರಾಣಿಗಳು ನಾಡಿಗೆ ಬರ್ತವೆ. ನಾವು ಕಾಡು ಮಧ್ಯದಲ್ಲಿ ಒಂದು ರಸ್ತೆ ಮಾಡಿರ್ತೀವಿ, ಎಲ್ಲೋ ವಾಹನಕ್ಕೆ ಸಿಕ್ಕಿ ಸಾಯ್ತಾ ಇದಾವೆ ಇವತ್ತು. ಆದ್ದರಿಂದ ಇವತ್ತು ನಮ್ಗೆ ಗೊತ್ತಿಲ್ಲ. ಈ ಹೈನಾ ಅಂತಕ್ಕಂಥದ್ದು ಇವತ್ತು ನಮ್ಮ ಕರ್ನಾಟಕದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಬಂಡೀಪುರ ಒಂದು ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನ. ಇದು ಚಾಮರಾಜನಗರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಉದ್ಯಾನವನ. ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂತಹ ಒಂದು ರಾಷ್ಟ್ರೀಯ ಉದ್ಯಾನವನ. 10 ವರ್ಷದ ಹಿಂದೆ ಬಂಡೀಪುರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಹೈನಗಳು ನಂತರ ದಿನಗಳಲ್ಲಿ ಕಣ್ಮರೆಯಾಗಿದ್ದವು. 10 ವರ್ಷದಿಂದ ಕಾಣಿಸ್ಕೊಳ್ತಿದ್ರು, ಆದ್ರೆ ಈಗಿಲ್ಲ. ಓಕೆನಾ, ಈಗ ಇವು ತುಂಬಾ ಅಪರೂಪವಾಗಿದ್ದಾವೆ. ಓಕೆನಾ, ಆದ್ರಿಂದ ಈ ಒಂದು ನ್ಯೂಸ್ ಅಲ್ಲಿದೆ. ಇತ್ತೀಚೆಗೆ ಮಲೆ ಮಹದೇಶ್ವರ ಒಂದಷ್ಟು ಬೆಟ್ಟಗಳಿದೆ ಅಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ. ಮಲೆ ಮಹದೇಶ್ವರ ಅಂತಕ್ಕಂಥ ಒಂದು ಬೆಟ್ಟ ಇದೆ. ಆ ಬೆಟ್ಟ ಇದರಲ್ಲಿ ಇದೊಂದು ಎಲ್ಲೋ ಕೆರೆಗೆ ನೀರು ಕುಡಿಯೋಕೆ ನಾವು ಬಂದಿದ್ದಾಗ ಅಲ್ಲಿನ ಪ್ರವಾಸಿಗರಿಗೆ ಇದು ಸಿಕ್ಕಿ ಅವರು ಫೋಟೋವನ್ನ ಕ್ಲಿಕ್ ಮಾಡಿದ್ದಾರೆ. ಈ ಒಂದು ಇದನ್ನ ಇದು ಮಾಡ್ಲಿಕ್ಕೆ ಏನ್ ಮಾಡಿದ್ದಾರೆ, ಅಲ್ಲಿನ ಸ್ವಯಂ ಸೇವಕರು ಹಾಗೂ ಅರಣ್ಯ ಇಲಾಖೆಯವರು ಇದಾಗಿರ್ತಕ್ಕಂಥದ್ದು. ಅದೇ ರೀತಿ ನೋಡಿ ಇಲ್ಲಿ ಸುರಕ್ಷಿತ ಪ್ರದೇಶದಲ್ಲಿ ರಲ್ಲಿ ಕತ್ತೆ ಬಿದಿರುಗಳು ಓಡಾಡ್ತಾ ಫೋಟೋ ಇಡ್ತಾರೆ. ಅದಕ್ಕೂ 1980ರ ದಶಕದಲ್ಲಿ ಉಲ್ಲಾಸಕರ್ತರು ಮಧುಮಲೆ ಬಂಡೀಪುರದಲ್ಲಿ ಹೈನ ಕತ್ತೆ ಕಿರುಬರುವುದನ್ನು ಪತ್ತೆ ಹಚ್ಚಿದ್ರು. ಅಂದ್ರೆ 2012ರಲ್ಲಿ ಇದ್ರದೊಂದು ಫೋಟೋ ಸಿಕ್ಕಿತ್ತು. ಅದಾದ್ಮೇಲೆ 2024ರಲ್ಲಿ ಸುಮಾರು 12 ವರ್ಷಗಳ ನಂತರ ಈ ಹೈನಾ ನಮ್ಗೆ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ನೋಡಿ, ಇದು ಅಳಿವಿನಂಚಿನ ಇದಾವೆ ಪ್ರಾಣಿಗಳು, ಆದ್ರೆ ಅಳಿವಿನಂಚಿನ ತುಂಬಾ ಕಡಿಮೆ, 1, 2 ಎಲ್ಲೋ ಹುಡುಕ್ಬೇಕು. ಆದ್ದರಿಂದ ಇದು ತುಂಬಾ ರೇರ್. ಇದನ್ನ ಸಂರಕ್ಷಣೆ ಮಾಡತಕ್ಕಂತಹ ಒಂದು ಕೆಲಸವನ್ನ ಇದನ್ನಂತಲ್ಲ, ಎಲ್ಲಾ ಪ್ರಾಣಿಗಳನ್ನು ನಾವು ಸಂರಕ್ಷಣೆ ಮಾಡಲೇಬೇಕು. ಅದರಿಂದ ದಯವಿಟ್ಟು ಎಲ್ಲರೂ ಒಂದೊಂದು ಸಸಿಯನ್ನು ಸಾಕು, ಎಲ್ಲರೂ ಒಂದೊಂದು ಸಸಿಯನ್ನ ನೆಟ್ಟರೆ ಇವತ್ತು ಎಷ್ಟೋ ಪ್ರಾಣಿಗಳು ಪಕ್ಷಿಗಳು ಹಾಗೂ ನಮ್ಮ ಮುಂದಿನ ಪೀಳಿಗೆಗೂ ಸಹ ಉಳ್ಕೋತವೆ ಸ್ನೇಹಿತರೆ. ಹಾಗೂ ಇದರಲ್ಲಿ ಇರ್ತಕ್ಕಂಥ ಅಂಶ ಈಗ ನೆಕ್ಸ್ಟ್ ನಮ್ಗೆ ಎಕ್ಸಾಮ್ಗಳಿದೆ, ಹಲವಾರು ಎಕ್ಸಾಮ್ಗಳಿದೆ ನಮ್ಗೆ. BA ಇದೆ, PAO, PDO, ಗ್ರೂಪ್ ಸಿ ಎಕ್ಸಾಮ್ಗಳಿದೆ, KS ಇದೆ. ಓಕೆನಾ, KS ಇದೆ, ಇನ್ನಿತರ ಹಲವಾರು ಎಕ್ಸಾಮ್ಗಳಿದೆ. ಎಲ್ಲೋ ಒಂದ್ ಕಡೆ ಪ್ರಶ್ನೆ ಬರ್ಬೋದು, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಬರ್ಬೋದು, ಯಾವ ಜಿಲ್ಲೆಯಲ್ಲಿದೆ ಅಂತ ಬರ್ಬೋದು ಅಲ್ವಾ. ಬಂಡೀಪುರ ಯಾವ ಜಿಲ್ಲೆಯಲ್ಲಿದೆ ಅಂತ ಬರ್ಬೋದು. ಅದು ಇತ್ತೀಚೆಗೆ ಕಂಡು ಬಂದ ಕತ್ತೆ ಕಿರುಬ ಅಂತ ಕೊಡೋಣ. ನಮ್ಗೆ ಇತ್ತೀಚೆಗೆ ಕಂಡು ಬಂದ ಹೈನಾ ಎಂಬ ಅಪರೂಪದ ಪ್ರಾಣಿಯು ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬಂತು ಅಲ್ವಾ. ನಮ್ಗೆ ಈ ತರ ಎಲ್ಲ ಪ್ರಶ್ನೆ ಇರ್ತವೆ. ಆದ್ದರಿಂದ ಇದೊಂದು ನ್ಯೂಸ್ ನಿಮ್ಗೆ ಅದೇ ರೀತಿ ಇಲ್ಲಿ ಏನಾದ್ರು ನೀವೇನಾದ್ರು KS ಎಲ್ಲ ಬರೆಯೋರಾಗಿದ್ರೆ, KS ಏನಾದ್ರು ಬರಿತಾ ಇರೋರಾಗಿದ್ರೆ ಈ KS ಅಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಎಲ್ಲೋ ಒಂದ್ ಕಡೆ ಏನೋ ಒಂದು ಪ್ರಶ್ನೆಯನ್ನು ಕೇಳಿದ್ರೆ, ಕರೆಂಟ್ ಅಫೇರ್ಸ್ ಪ್ರಶ್ನೆಯನ್ನು ಕೇಳಿರ್ತಾರೆ, ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ರೆ ಇದನ್ನ ಹಾಕ್ಬೋದು ನೀವು.
ಇತ್ತೀಚೆಗೆ ಅಳಿವಿನಂಚಿನಲ್ಲಿರ್ತಕ್ಕಂತಹ ಒಂದು ಅಪರೂಪದ ಐನ ಆ ಬ್ರಾಕೆಟ್ ಅಲ್ಲಿ ಕಟ್ಟಿರುವ ಅಂತ ಹೇಳಿ ಹಾಕಿ ಇದನ್ನ ಹಾಕಿ ಒಂದೆರಡು ಲೈನ್ ಬರೀಬಹುದು. ನೀವು 2 ಲೈನ್ ಬರೀಬಹುದು. 2012ರಲ್ಲಿ ಇದನ್ನ ನಾವು ಫೋಟೋ ಹಿಡಿದಿದ್ದು, ಅದನ್ನ ಅದಾದ ನಂತರ 2024ರಲ್ಲಿ ಸಿಕ್ಕಿದ್ದು. ಅವಾಗ ನಿಮ್ಗೆ ಕರೆಕ್ಷನ್ ಮಾಡೋರೆಲ್ಲ ಹೆಂಗಿರ್ತಾರಂದ್ರೆ ಅವರು ಕನ್ಫರ್ಮ್ 100ಕ್ಕೆ 200% ಪೇಪರ್ಗಳನ್ನ ಓದಿರ್ತಾರೆ. ಕರೆಂಟ್ ಅಫೇರ್ಸ್ ಅವ್ರ ಹತ್ರ ಪಕ್ಕ ಅಪ್ಡೇಟ್ ಇರುತ್ತೆ. ನೀವು ಅನ್ಕೋಬಹುದು ನಾನು 4 ಪೇಜು ಉತ್ತರವನ್ನ ಬರೆದಿದ್ದೀನಿ. 4 ಪೇಜ್ ಉತ್ತರವನ್ನ ಬರೆದಿದ್ದೀನಿ. ಈ 4 ಪೇಜ್ ಉತ್ತರವನ್ನ ಅವ್ರು ಓದಲ್ಲ. ನಾನು ಸ್ಟಾರ್ಟಿಂಗ್ ಅಲ್ಲಿ 5 ಲೈನ್ ಚೆನ್ನಾಗಿ ಬರೆದು ಕೊನೆ ಮಧ್ಯದಲ್ಲೆಲ್ಲ ಏನೇನೋ ಬರೆದು ಕೊನೆಯಲ್ಲಿ ಒಂದು 5 ಲೈನನ್ನ ನಾವೇನೋ ಬರೆದ್ರೆ ಅವರು ಏನ್ ಮಾಡ್ತಾರೆ, ಹಿಂಗೆ ಪೇಜ್ ಅನ್ನ ನೋಡಿ, ಹ್ಯಾಂಡ್ ರೈಟಿಂಗ್ ಅನ್ನ ನೋಡಿ ಎಲ್ಲಾರ್ಗೂ ಸೇರಿಸಿ ಒಂದು 50 ಮಾರ್ಕ್ಸ್, ಮಿನಿಮಮ್ 35 ಮಾರ್ಕ್ಸ್ ಅಂತ ಕೊಟ್ಟಿರ್ತಾರೆ. 15 ಮಾರ್ಕ್ಸ್ ಬೇಡ ನಮ್ಗೆ, ಮಿನಿಮಮ್ 35 ಮಾರ್ಕ್ಸ್ ಕೊಡ್ತಾರೆ. ಸಾಕು ಸ್ಯಾಟಿಸ್ಫೈಡ್ ಅಂತ ನಾವು ಅನ್ಕೋತೀವಿ. ಆದರೆ ನಿಮ್ಮ ಪೇಪರ್ಗಳನ್ನ KS ಲೆವೆಲ್ ಅಲ್ಲಿ ಮಾಡೋರು ಅವರು ಸಂಪೂರ್ಣವಾಗಿ ಎಲ್ಲವನ್ನು ಓದ್ತಾರೆ. ಓದುಗರಿಗೆ ನಿಮ್ಮ ಉತ್ತರ ಈ ವ್ಯಕ್ತಿ ಅಧಿಕಾರಿ ಆದ್ರೆ ವ್ಯಕ್ತಿ ನಿಜವಾಗಿಯೂ ಕರ್ನಾಟಕದಲ್ಲಿ ಒಳ್ಳೆ ಆಡಳಿತವನ್ನ ನೀಡ್ತಾನೆ ಅಂತಕ್ಕಂತಹ ಒಂದು ಮನಸ್ಸವರು ಬರಬೇಕು. ಅವ್ರಿಗೆ ಮಾರ್ಕ್ಸ್ ಕೊಡ್ಬೇಕು. 50ಕ್ಕೆ ಅಯ್ಯೋ ಈ ಒಂದು ಮಾರ್ಕ್ಸ್ ನಾನು ಬರೀ 50 ಮಾರ್ಕ್ಸ್ ಕೊಡ್ಬೇಕಾ ಅನ್ನಿಸ್ಬೇಕು. ಅದು ಬಿಟ್ಟು ಅದಕ್ಕೆ ಅಯ್ಯೋ ಈ 5 ಮಾರ್ಕ್ಸ್ ಕೊಟ್ಟರು ಲಾಸ್ ಅಂತ ಅನ್ನಿಸ್ಬಾರ್ದು. ಆ ರೀತಿ ಉತ್ತರವನ್ನ ಬರೆಯಬೇಕಂದ್ರೆ ಈ ರೀತಿಯಾದಂತಹ ಒಂದಷ್ಟು ನಾವೇನ್ ಮಾಡ್ಬೇಕು, ಪೇಪರ್ಗಳನ್ನ ಓದಬೇಕು. ಈ ಓದಿದಾಗ ನಮ್ಗೆ ಈ ಸಣ್ಣ ಪುಟ್ಟ ವಿಚಾರಗಳು ನಾವು ನೆಕ್ಸ್ಟ್ ಯೂಸ್ ಆಗ್ತಿಲ್ಲ, ಆನ್ಸರ್ ರೈಟಿಂಗ್ ಅಲ್ಲಿ ಯೂಸ್ ಆಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ನೋಡಿ, ಇಸ್ರೇಲ್ ಮೇಲೆ ಅಣುಬಾಂಬ್ ದಾಳಿಯ ಎಚ್ಚರಿಕೆ ನೀಡಿದ ಇರಾನ್. ನಿಮ್ಗೆ ಈಗ ಆಲ್ರೆಡಿ ಗೊತ್ತು, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೆಯತಕ್ಕಂಥದ್ದು. ಓಕೆ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇರತಕ್ಕಂಥದ್ದು. ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾದರೆ ಇಸ್ರೇಲ್ ಮೇಲೆ ಅಣುಬಾಂಬ್ ದಾಳಿ ನಡೆಸಲು ಹಿಂದೆ ಮುಂದೆ ನೋಡುವುದಿಲ್ಲ ಎಂದು ಇರಾನ್ ಎಚ್ಚರಿಕೆ ನೀಡಿರ್ತಕ್ಕಂಥದ್ದು. ಇಸ್ರೇಲ್ ಮತ್ತು ಇರಾನ್ ದಾಳಿಯಲ್ಲಿ ಈಗ ಆಲ್ರೆಡಿ ಯುದ್ಧ ನಡೀತಾ ಇದೆ. ಓಕೆನಾ? ಯುದ್ಧ ನಡೀತಾ ಇದೆ. ಆದರೆ ಇವರು ಅಣುಬಾಂಬ್ ಹಾಕ್ತೀವಿ ಅಂತ ಇಸ್ರೇಲ್ ಅವ್ರನ್ನ ಇರಾನ್ ಅವರು ಬೆದರಿಸ್ಬಿಟ್ಟಾರೆ ಈಗ. ಓಕೆ, ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿಯ ಸಲಹೆಗಾರ ಕಮಾಲ್ ಖರಾಜಿ ಅವರು ಇಂಥ ಸಂದೇಶ ರವಾನಿಸಿದ್ದು ಮಧ್ಯಪ್ರಾಚ್ಯದಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ನೋಡಿ, ಓಕೆನಾ? ಎರಡು ದೇಶಗಳೀಗ ಹೊಡೆದಾಡ್ಕೊಳ್ತಾ ಇದ್ದಾರೆ. 2 ದೇಶ ಹೊಡೆದಾಡ್ಕೊಳ್ತಾ ಇದೆ. ಒಂದು ದೇಶ ಇನ್ನೊಂದು ದೇಶದ ಮೇಲೆ ಓಪನ್ ಅಪ್ ಆಗಿ ಹೇಳ್ತಾ ಇದೆ, ನಾನು ಅಣುಬಾಂಬನ್ನ ಹಾಕ್ತೀನಿ ಅಂತ ಹೇಳ್ತಾ ಇದೆ. ಅಂದ್ರೆ ಯಾವ ರೀತಿ ಇವತ್ತಿನ ಸ್ಥಿತಿ ಇರ್ಬೋದು ಅಂತ. ಇಸ್ರೇಲ್ ನಿಂದ ನಮ್ಮ ದೇಶದ ಆಸ್ತಿ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾದರೆ ಅದು ಬೆದರಿಕೆ ತಂತ್ರ ಅನುಸರಿಸಿದರೆ ನಮ್ಮ ರಾಷ್ಟ್ರವು ಅಣ್ವಸ್ತ್ರ ನೀತಿಯಲ್ಲಿ ಬದಲಾವಣೆ ತರದಲ್ಲಿ ದಾಳಿ ನಡೆಸುವ ಆಯ್ಕೆಯನ್ನು ಯೋಚಿಸಬೇಕಾಗುತ್ತದೆ ಎಂದು ಕಮಲ್ ಖರಾಜಿ ಹೇಳಿದ್ದಾರೆ. ಕಮಲ್ ಖರಾಜಿ ಯಾರು? ಇರಾನ್ನ ಸರ್ವೋಚ್ಚ ನಾಯಕನಾದಂತಹ ಆಯತುಲ್ಲಾ ಅಲಿ ಖಮೇನಿಯವರ ಸಲಹೆಗಾರ. ಓಕೆನಾ? ಕಮಲ್ ಖರಾಜಿ ಅವರು ಇರಾನ್ನ ಸರ್ವೋಚ್ಚ ನಾಯಕ ಅಂತ ಯಾರಿರ್ತಾರೆ, ಇಲ್ಲಿ ನಮ್ಮಲ್ಲಿ ಮೋದಿ ಹೇಗಿದ್ದಾರೆ ಅದೇ ರೀತಿ ಅಲ್ಲಿಯ ಸರ್ವೋಚ್ಚ ನಾಯಕರಾಗಿರ್ತಕ್ಕಂತಹ ಆಯತುಲ್ಲಾ ಅಲಿ ಖಮೇನಿಯವರ ಸಲಹೆಗಾರ ಕಮಲ್ ಖರಾಜಿ ಅವರು ಇಂಥ ಸಂದೇಶವನ್ನ ರವಾನಿಸಿದ್ದಾರೆ. ಅಣುಬಾಂಬ್ ತಯಾರಿಸುವ ಯಾವುದೇ ನಿರ್ಧಾರವನ್ನ ಇರಾನ್ ತೆಗೆದುಕೊಂಡಿಲ್ಲ. ಆದರೆ ಇರಾನ್ ಅಸ್ತಿತ್ವಕ್ಕೆ ಬೆದರಿಕೆ ಬಂದಾಗ ನಮ್ಮ ಸೇನಾ ನೀತಿಯಲ್ಲಿ ಬದಲಾವಣೆ ಮಾಡಬಹುದು. ನಮಗೆ ಬೇರೆ ಆಯ್ಕೆ ಇಲ್ಲ. ಯಾವ ರಾಷ್ಟ್ರಗಳಾದ್ರೂ, ನಮ್ಮ ರಾಷ್ಟ್ರಗಳಾದ್ರೂ ಸಹ ನಾವು ಬೇರೊಂದು ರಾಷ್ಟ್ರಗಳು ನಮ್ಮ ರಾಷ್ಟ್ರಗಳಿಗೆ ತೊಂದರೆಯನ್ನ ನೀಡಿದ್ರೆ ನಾವು ಇದೇ ರೀತಿ ಕೊಡ್ತೀವಿ ಅಲ್ವಾ? ಖಂಡಿತವಾಗಿ ಅಲ್ವಾ? ಆದ್ರೆ ಅವು ಹಿಂಸಾಚಾರಕ್ಕೆ ತಿರುಗಬಾರದು. ದೇಶಗಳ ಜಗಳ ಹಿಂಸಾಚಾರಕ್ಕೆ ತಿರುಗಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು. ದೇಶಗಳು ಸಾರ್ವಜನಿಕರನ್ನು ಸಹ ಯೋಚನೆ ಮಾಡಬೇಕು. ಸಾರ್ವಜನಿಕರು ಎಲ್ಲರನ್ನೂ ಕಿರಿಸಿ ಅವರನ್ನ ಮೇಲ್ ಕೂರಿಸಿರ್ತಾರೆ. ಓಕೆನಾ? ಈ ಮೇಲ್ ಕೂರಿಸಿದ ತಪ್ಪಾಗಿ ಇವ್ರನ್ನೇ ಸಾಯಿಸ್ಬಿಡೋದಲ್ಲ. ಇವ್ರು ಉಳ್ಕೊಳ್ತಾರೆ. ಇವ್ರು ಎಷ್ಟಿದಾದ್ರೂ ಇವ್ರು ಏನ್ ಮಾಡ್ಕೋತಾರೆ, ಇವರೆಲ್ಲೋ ಒಂದ್ ಕಡೆ ಮೇಲ್ಗಡೆ ಇರೋರು ಉಳ್ಕೊಬಿಡ್ತಾರೆ. ಈ ಕೆಳಗಡೆ ಇರೋರು ಏನ್ ಮಾಡ್ಬೇಕು, ಕೆಳಗಡೆ ಇರೋರನ್ನ ಅವ್ರು ಬದುಕ್ಬೇಕಲ್ಲ. ಓಕೆನಾ? ಆದ್ದರಿಂದ ನಾವೇನ್ ಮಾಡ್ಬೇಕು, ಎಲ್ಲಾ ದೃಷ್ಟಿಯಿಂದನೂ ಯೋಚನೆ ಮಾಡ್ಬೇಕು. ಓಕೆನಾ? ನಾನಿಲ್ಲಿ ಯಾವುದೇ ಇಸ್ರೇಲ್ನ ಒಂದು ಪಾರ್ಟಿಯಿಂದಾಗ್ಲಿ ಇರಾನ್ ಒಂದು ಪಾರ್ಟಿಯಿಂದಾಗ್ಲಿ ಮಾತಾಡ್ತಿರ್ತಾರೆ. ನಾನೊಬ್ಬ ಪ್ರಜೆಯಾಗಿ ಹೇಳ್ತಿರ್ತಕ್ಕಂಥದ್ದು. ನಾವೇನ್ ಆಯ್ಕೆ ಮಾಡ್ತಾ ಇದ್ದೀವಿ ಜನಪ್ರತಿನಿಧಿಗಳು, ಆ ಜನಪ್ರತಿನಿಧಿಗಳು ನಮ್ಮ ಬಗ್ಗೆ ಯೋಚನೆ ಮಾಡ್ಬೇಕೇ ಹೊರತು ಅವರ ಬಗ್ಗೆ ಯೋಚನೆ ಇಲ್ಲ.
ಅವ್ರು ಹೋಗಿರೋದು ಯಾರ ಕೆಲಸಕ್ಕೆ? ನಮ್ಮ ಕೆಲಸಕ್ಕೆ. ಜನಪ್ರತಿನಿಧಿ ಅಂದ್ರೆ ನಮ್ಮ ಪ್ರತಿನಿಧಿ ನಮ್ಮ ಆಸೆ ಆಕಾಂಕ್ಷೆಗಳನ್ನ ನೀಡ್ಲಿಕ್ಕೆ ನಮ್ಮಿಂದ ಆಯ್ಕೆಯಾಗಿ ಅಥವಾ ಸಂಸತ್ತಿನಲ್ಲಿರ್ತಾರೆ, ಶಾಸನ ಸಭೆಯಲ್ಲಿರ್ತಾರೆ, ಅಂದ್ರೆ ವಿಧಾನಸಭೆಯಲ್ಲಿರ್ತಾರೆ. ಅದು ಬಿಟ್ಟು ಅವ್ರಿಗೆಲ್ಲಾನು ಬಿಟ್ಟು ಎಲ್ಲೋ ಒಂದ್ ಕಡೆ ಹೋಗಿ ಕುತ್ಕೊಂಡು ನಾವು ಅಣುಬಾಂಬ್ ಹಾಕ್ಬಿಡ್ತೀವಿ, ಅದಾಕ್ಬಿಡ್ತೀವಿ, ಇದಾಕ್ಬಿಡ್ತೀವಿ ಅಂದ್ರೆ ಬೇರೆ ದೇಶದಲ್ಲಿ ಅಂದ್ರೆ ಇವರಿಬ್ಬರ ಜಗಳದಲ್ಲಿ ಈ ದೇಶ ಮತ್ತು ಬಿ ದೇಶಗಳ ಜಗಳದಲ್ಲಿ ಇಲ್ಲಿರ್ತಕ್ಕಂಥ ಜನಗಳು ಸಾಯ್ತಾರೆ, ನಾಯಕರು ಏನಾಗಲ್ಲ, ಜನಗಳು ಸಾಯ್ತಾರೆ. ಆದ್ದರಿಂದ ಬಹಳಷ್ಟು ಶಾಂತಿಯುತವಾಗಿ ಇರ್ತಕ್ಕಂತಹ ಒಂದು ನಿರ್ಧಾರಕ್ಕೆ ಈ ದೇಶಗಳು ಮುಂದೊಂದು ದಿನ ಬರಲಿ ಅಂತ ಹೇಳ್ತಾ ಏಪ್ರಿಲ್ನಲ್ಲಿ ಸಿರಿಯಾ ರಾಜಧಾನಿ ಡಮಾಸ್ಕಸ್ ನಲ್ಲಿ ಇರಾನ್ನ ರಾಯಭಾರ ಕಚೇರಿಯಿಂದ ನಡೆದ ಬಾಂಬ್ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಭೂಪ್ರದೇಶವನ್ನು ಗುರಿಯಾಗಿಸಿ ಇರಾನ್ ಡ್ರೋನ್ ಮತ್ತು ಕ್ಷಿಪಣಿಗಳ ಬೃಹತ್ ದಾಳಿ ನಡೆಸಿದ್ದು. ಇದಾದ ಬಳಿಕ ಎರಡೂ ದೇಶಗಳ ನಡುವೆ ಉದ್ರಿಕ್ತತೆ ಬಿಡುಗಾಯಿಸಿದೆ. ನೋಡಿ, ಏಪ್ರಿಲ್ ತಿಂಗಳಲ್ಲಿ ಸಿರಿಯಾ ಅಂತಕ್ಕಂಥ ಒಂದು ದೇಶ, ಸಿರಿಯಾ ಅಂತಕ್ಕಂಥದ್ದು ಇಲ್ಲಿ ಇಸ್ರೇಲ್ ಇದೆ, ಇಲ್ಲಿ ಸಿರಿಯಾ ದೇಶ ಇದೆ. ಈ ಸಿರಿಯಾ ದೇಶದ ರಾಜಧಾನಿ ಡಮಾಸ್ಕಸ್ ನಲ್ಲಿರ್ತಕ್ಕಂತಹ ಈ ಇರಾನ್ನ ರಾಯಭಾರಿ ಕಚೇರಿ, ಇರಾನ್ ಇದೆಯಲ್ಲ, ಈ ಇರಾನ್ನ ರಾಯಭಾರಿ ಕಚೇರಿಯ ಮೇಲೆ ಇಸ್ರೇಲ್ ಅವ್ರು ಏನ್ ಮಾಡ್ಬಿಟ್ರು, ದಾಳಿ ಮಾಡಿಬಿಟ್ರು. ಅವ್ರು ಏನಕ್ಕಾಗಿ ದಾಳಿ ಮಾಡಿದ್ರು ಅನ್ನೋದು ಸೆಕೆಂಡ್ರಿ. ಬಟ್ ಆದ್ರೆ ಆ ಒಂದು ಬೇರೆ ದೇಶದಲ್ಲಿ ಇರ್ತಕ್ಕಂಥ ಈ 3 ದೇಶದಲ್ಲಿದ್ರೆ ಓಕೆ, ಅದೊಂದು ಈ ವ್ಯಕ್ತಿ ಎಲ್ಲೋ ಇರ್ತಕ್ಕಂಥ ಇನ್ನೊಂದು ದೇಶಕ್ಕೆ ಹೋಗಿ ಈ ದೇಶದ ಮೇಲೆ ಸೇರ್ತಿರಿಸಿಕೊಳ್ಳಲಾಗದಕ್ಕೆ ಈ ಒಂದು ರಾಯಭಾರ ಕಚೇರಿಯ ಮೇಲೆ ಹೋಗಿ ದಾಳಿ ಮಾಡ್ದ. ಅದಕ್ಕೆ ಏನಾದ್ರು ಇವರು ಸಿಟ್ಟತ್ತು ಬಿಡ್ತಿದ್ರು. ಇರಾನ್ ಅವ್ರು ಏನ್ ಮಾಡಿದ್ರು, ಒಂದ್ ಬಾಂಬ್ ಹಾಕಿದ್ರು, ಕ್ಷಿಪಣಿ ಹಾಕಿದ್ರು, ಡ್ರೋನ್ ಹೊಡೆದ್ರು, ಎಲ್ಲಾ ಮಾಡಿ ಕೊನೆಗೆ ಇವ್ರೇನ್ ಮಾಡಿದ್ರು, ನಾವ್ಯಾಕೆ ತುಮಕೂರು ಹೋಗ್ಬೇಕು, ನಾವು ಒಂದಷ್ಟು ದೀಪಾವಳಿ ಮಾಡೋಣ ಅಂತೇಳಿ ಇವರು ಕೂತಾರೆ. ಈಗ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ನೆಕ್ಸ್ಟ್ 29ನೇ ಬಾರಿಗೆ ಎವರೆಸ್ಟ್ ಏರಿ ದಾಖಲೆ ಬರೆದ ನೇಪಾಳದ ಪರ್ವತಾರೋಹಿ, ಅತಿ ಹೆಚ್ಚು ಬಾರಿ ವಿಶ್ವದ ಅತಿ ಎತ್ತರ ಶಿಖರವೇರಿದ ಸಾಧನೆ. ನೋಡಿ, 54 ಕಠ್ಮಂಡು ನೇಪಾಳದ ರಾಜಧಾನಿ ಯಾವುದು? ಕಠ್ಮಂಡು. ವೆರಿ ಇಂಪಾರ್ಟೆಂಟ್, ಪಿಸಿಲಿ ಪ್ರಶ್ನೆ ಬಂದಿದೆ. ನೇಪಾಳದ ರಾಜಧಾನಿ ಯಾವುದು? ಕಠ್ಮಂಡು. ಓಕೆ. 54 ವರ್ಷದ ಪರ್ವತಾರೋಹಿ ಕಾಮಿ ರಿಟಾ ಶೆರ್ಪಾ, 54 ವರ್ಷದ ಪರ್ವತಾರೋಹಿ ಕಾಮಿ ರಿಟಾ ಶೆರ್ಪಾ ಅವರು ವಿಶ್ವದ ಅತಿ ಎತ್ತರದ ಶಿಖರ ಅಂದಿರೋದು ಮೌಂಟ್ ಎವರೆಸ್ಟ್. ವಿಶ್ವದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್. ಅದನ್ನ 29ನೇ ಬಾರಿಗೆ ಏರುವ ಮೂಲಕ ಹೊಸ ದಾಖಲೆಯನ್ನ ಪಡೆದಿರತಕ್ಕಂಥದ್ದು. ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಬಾರಿ ಮೌಂಟ್ ಎವರೆಸ್ಟ್ ಅನ್ನು ಏರಿ ದಾಖಲೆಯನ್ನ ಬರೆದಿರ್ತಕ್ಕಂಥದ್ದು. ಇವರು ಸ್ಥಳೀಯ ಕಾಲಮಾನವನ್ನು, ನಮ್ಮ ಭಾರತದ ಸ್ಥಳೀಯ ಕಾಲಮಾನದ ಪ್ರಕಾರ 7:25ಕ್ಕೆ ಕಾಮಿ ರಿಟಾ ಅವರು ಅಂದ್ರೆ ಈ ವ್ಯಕ್ತಿ ಕಾಮಿ ರಿಟಾ ಅವರು 8,849 ಮೀಟರ್ ಎತ್ತರವನ್ನು ಮುಟ್ಟಿದ್ದಾರೆ. 7 ಸಮಿಟ್ ಟ್ರೆಕ್ ಆಯೋಜಿಸಿದ ಈ ಸಾಹಸದಲ್ಲಿ 20 ಪರ್ವತಾರೋಹಿಗಳು ಭಾಗಿಯಾಗಿದ್ದಾರೆ ಎಂದು ಸ್ಥಳೀಯ ಪ್ರವಾಸೋದ್ಯಮ ನಿರ್ದೇಶಕ ರಾಕೇಶ್ ಗುರು ತಿಳಿಸಿದ್ದಾರೆ. ಪರ್ವತಾರೋಹಿಗಳು ಅಮೆರಿಕ, ಕೆನಡಾ, ಕಜಕಿಸ್ತಾನ್ನಿಂದ ಆಗಮಿಸಿದ್ರು. 1 ವರ್ಷ 2 ಚರಣ. ನೋಡಿ, 1994ರಲ್ಲಿ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದ್ರು. 1994ರಲ್ಲಿ ಫಸ್ಟ್ ಟೈಮ್ ಮೌಂಟ್ ಎವರೆಸ್ಟ್ ಏರಿದ್ರು. ಕಳೆದ 2 ಬಾರಿಗೆ ಚರಣಕ್ಕೆ ಯತ್ನಿಸಿ ಯಶಸ್ವಿಯಾಗಿದ್ದರು. 7 ಟ್ರಕ್ ನಲ್ಲಿ ಕಾಮಿಯವರು ಪರ್ವತಾರೋಹಿಗಳಿಗೆ ಮಾರ್ಗದರ್ಶಕ ಹಲವು ವರ್ಷಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. 1970 ಜನವರಿ ಕಾಮಿ ರಿಟಾ ಅವರು 1992ರಿಂದ ಪರ್ವತಾರೋಹಣ ಸಾಹಸದಲ್ಲಿ ತೊಡಗಿಸಿಕೊಂಡಿದ್ದು ಎವರೆಸ್ಟ್ ಅಲ್ಲದೆ ನೋಡಿ, ಎವರೆಸ್ಟ್ ಮಾತ್ರ ಅಲ್ಲ, ಮೌಂಟ್ ಕೇಟು, ಚೋಯು, ಲೋತ್ಸೆ ಹಾಗೂ ಮೆನಾಸ್ತು ಶಿಖರಗಳನ್ನು ಕೂಡ ಅವರು ಹೇಳಿದ್ದಾರೆ. ನಾವು ನಮ್ಮ ಮನೆಯಿಂದ ಜಸ್ಟ್ ಇಲ್ಲೊಂದು ಅಂಗಡಿ ಇರ್ತೈತಿಲ್ಲ, ಇಲ್ಲೊಂದು ಕಿರಾಣಿ ಅಂಗಡಿ. ಈ ಕಿರಾಣಿ ಅಂಗಡಿಗೆ ನಮ್ಮ ಅವ್ವ ಏನಾದ್ರು ಒಂದ್ ಸ್ವಲ್ಪ ತಗೊಂಬಂದ್ರೆ ಅವ್ವ ಕಾಲು ನೋವು, ಅವ್ವ ಕೈ ನೋವು ಅಂತ ಕುಂದ್ಕೊಂತೀವಿ ನಾವು. ಕರೆಕ್ಟ್ ಹೌದಿಲ್ಲ? ಓಕೆನಾ? ಅವ್ವ ಕಾಲು ನೋವು, ಕೈ ನೋವು, ಹೋಗಕ್ಕಾಗಿಲ್ಲ ಅಂತ. ಅದೇ ಈ ವ್ಯಕ್ತಿ ನೋಡಿ, ವಿಶ್ವದ ಅತಿ ಎತ್ತರದ ಶಿಖರ 29 ಸಾರಿ ಏರಿರೋದು. ವಿಶ್ವದಲ್ಲೇ ಅತಿ ಹೆಚ್ಚು ಮೌಂಟ್ ಎವರೆಸ್ಟ್ ಅನ್ನ ಏರಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಓಕೆ, ನಾವು ಏನಾದ್ರೂ ಇನ್ನೇನಿಲ್ಲ, ಒಂದು 10 ಕಿಲೋಮೀಟರ್ ಬೇಡ, 1 ಕಿಲೋಮೀಟರ್ ನಡ್ಕೊಂಡು ಹೋಯ್ತು ಅಂದ್ರೆ ಅವತ್ತು ಇನ್ನೇನಿಲ್ಲ, ಜ್ವರ
ಚಳಿ ಎಲ್ಲ ಬಂದ್ಬಿಟ್ಟು ಅವತ್ತು 4 ಟ್ಯಾಬ್ಲೆಟ್ ನುಂಗಿ ಅದ್ರ ನಾಳೆ ಒಂದು ಇಂಜೆಕ್ಷನ್ ತಗೊಂಡು 3 ದಿನ ರೆಸ್ಟ್ ಮಾಡ್ತೀವಿ ನಾವು ಇವಾಗ. ಇದೆಲ್ಲ ಈಸಿ ಆಗ್ಬಿಟ್ಟದ. ಈಗ ಸ್ಕೂಟ್ರು, ಬೈಕ್, ಕಾರು ಎಲ್ಲ ತಗೊಂಡೀಗ ನಾವು ಏನ್ ಮಾಡಿದ್ರೆ ನನಗೆ ಅದರಿಂದ ನಡಿಬೇಕು. ಆ ವ್ಯಕ್ತಿ ನೋಡಿ, ಆ ವ್ಯಕ್ತಿಯ ಮುಖದಲ್ಲಿ ನಾನು ಇನ್ನೂ 10 ಸರಿ ಕೊಟ್ಟರು ನಾನು ಮೌಂಟ್ ಎವರೆಸ್ಟ್ ಅನ್ನ ಏರ್ತೀನಿ ಅಂತಕ್ಕಂತಹ ಒಂದು ತೇಜಸ್ಸಿದೆ ಆ ವ್ಯಕ್ತಿಯಲ್ಲಿ. ಆದ್ದರಿಂದ ಅವು ಸಹ ಅವರ ರೀತಿ ಆಗದೆ ಹೋದ್ರು ಸಹ ಅವರಲ್ಲಿರ್ತಕ್ಕಂಥ ಆದರ್ಶಗಳನ್ನು ನೋಡಿ. ಆ ವ್ಯಕ್ತಿ 54 ವರ್ಷ, ಇವತ್ತು ಆ ವ್ಯಕ್ತಿ 54 ವರ್ಷದಲ್ಲಿ ಆ ಪರ್ವತವನ್ನ ಏರೋ ಸ್ಥಿತಿಯೇ ಅಲ್ಲ. ಆದ್ರೂ ಆ ವ್ಯಕ್ತಿ ಮಾಡ್ತಾನೆ ಅಂದ್ರೆ ಅದರಲ್ಲಿ ಉತ್ಸಾಹ ಎಷ್ಟಿರ್ಬೋದು. 54 ವರ್ಷದಲ್ಲಿ ಈ ಉತ್ಸಾಹ. ಆ ವ್ಯಕ್ತಿ ಇನ್ನೊಂದು 10 ವರ್ಷ ಏನಾದ್ರು ಬದುಕಿದ್ದ ಅಂತ ಏನಾದ್ರು ಅಂದ್ರೆ ಅವತ್ತು 29 ವರ್ಷದಲ್ಲಿ ಇನ್ನೂ ಒಂದು 40 ಸರಿ ಏರಿರ್ತಾನೆ ಅಲ್ವಾ. ನೋಡಿ, ಹಂಗೆ ಸುಮ್ಮನೆ ಯೋಚನೆ ಮಾಡಿ, ಎಂತೆಂತ ವ್ಯಕ್ತಿಗಳೇ ಇವತ್ತು ಎಷ್ಟು ಉತ್ಸಾಹದಿಂದ ಇವತ್ತು ಇದ್ದಾರೆ. ನಾವು ಅದನ್ನ ಊಹಿಸ್ಕೊಳ್ಳಿಕ್ಕೂ ಅಷ್ಟು ಉತ್ಸಾಹದಿಂದ ಇವತ್ತು ಕೆಲಸಗಳನ್ನ ಎಷ್ಟೋ ಜನ ಮಾಡ್ತಾರೆ. ಇವತ್ತು ಏನಕ್ಕೆ ಆ ರೀತಿ ಕೆಲಸಗಳನ್ನ ಮಾಡ್ತಾರೆ? ಅಷ್ಟು ಉತ್ಸಾಹ ಹೇಗೆ ನೋಡಿ. ರಾಜಕಾರಣಗಳ ದೇವೇಗೌಡರು, ನಮ್ಮ ಮಣ್ಣಿನ ಮಗ ದೇವೇಗೌಡರು, ಕರ್ನಾಟಕದಿಂದ ಪ್ರಧಾನಿಯಾದಂತಹ ಒಬ್ಬ ವ್ಯಕ್ತಿ. ಇವತ್ತು ಕುಟುಂಬದಲ್ಲಿ ಏನೇ ಆಗಿರ್ಬೋದು, ಇವತ್ತು ಪೆನ್ ಡ್ರೈವ್ ಕೇಸ್, ಆ ಕೇಸ್, ಈ ಕೇಸ್ ಅಂತ. ಬಟ್ ಆದ್ರೆ ನಾವು ರಾಜಕೀಯ ಬೇಡ. ಆ ವ್ಯಕ್ತಿಯನ್ನ ನೋಡಿ, 92 ವರ್ಷವಾದರೂ ಕೂಡ ಆ ವ್ಯಕ್ತಿಯಲ್ಲಿ ಇನ್ನೂ ಉತ್ಸಾಹ ಇದೆ. ನಾನು ಪಕ್ಷವನ್ನ ಕಟ್ತೀನಿ, ನಾನು ಪಕ್ಷವನ್ನ ನಿಲ್ಲಿಸ್ತೀನಿ, ದೇಶಕ್ಕಾಗಿ ನಾನು ಶ್ರಮಿಸ್ತೀನಿ, ನಾನು ದೇಶಕ್ಕಾಗಿ ಶ್ರಮವನ್ನ ಪಡ್ತೀನಿ ಎಂತಕ್ಕಂಥ ಒಂದು ಉತ್ಸಾಹ ಇದೆ ಇವತ್ತು. ಹಾಗೆ ನಮ್ಮ ದೇವೇಗೌಡರಲ್ಲಿ. ಅದೇ ರೀತಿ ರಾಹುಲ್ ಗಾಂಧಿ ಆ ವ್ಯಕ್ತಿ ಏನಾರು ಆಗಿಲ್ಲ. ಇವತ್ತು ಆ ವ್ಯಕ್ತಿ ಮದುವೆ ಆಗಿಲ್ಲ. ಆ ವ್ಯಕ್ತಿ ನಾನು ಒಬ್ಬ ಪ್ರಧಾನಮಂತ್ರಿಯಾಗಿ ದೇಶದ ಜನಕ್ಕೆ ಒಳ್ಳೆಯ ಆಡಳಿತವನ್ನ ನೀಡ್ತೀನಿ ಅಂತಕ್ಕಂತಹ ಒಂದು ಉತ್ಸಾಹ ಇದೆ ಆ ವ್ಯಕ್ತಿಯಲ್ಲಿ. ಇನ್ನು ಉತ್ಸಾಹ ಇದೆ ಆ ವ್ಯಕ್ತಿಗೆ, ಅಷ್ಟು ಉತ್ಸಾಹ ಇರ್ತಕ್ಕಂಥದ್ದು. ನಾವು ಇವತ್ತು 25 ವರ್ಷಕ್ಕೆ ನಮ್ಗೆ ಏನಾದ್ರು ಒಂದು ಕೆಲಸ ಮಾಡಿದ್ರೆ ಯಾವಾಗೆಲ್ಲ ನಮ್ಗೆ ಅಂತಿದೆ. ಆದ್ರೆ ಆ ವ್ಯಕ್ತಿ 92 ವರ್ಷ ಆದ್ರೂ ಒಬ್ಬ ವ್ಯಕ್ತಿ ಮಾಡ್ತಾರೆ. ಈಗ ಒಬ್ಬ 50 ವರ್ಷ ಆದ್ರೂ ಏನ್ ಮಾಡ್ತಾರೆ. ನರೇಂದ್ರ ಮೋದಿ ಅವರು 75 ವರ್ಷ. ನರೇಂದ್ರ ಮೋದಿ ಅವ್ರಿಗೆ 75 ವರ್ಷ ಇವತ್ತು. ನರೇಂದ್ರ ಮೋದಿ ಅವ್ರಿಗೆ ಎಷ್ಟು ವರ್ಷ? ಸುಮಾರು 75 ವರ್ಷ ಇವತ್ತು ಆ ವ್ಯಕ್ತಿಗೆ. 75 ವರ್ಷ ಆದ್ರೂ ಇವತ್ತು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಇವತ್ತು ಆ ವ್ಯಕ್ತಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿ ಎಷ್ಟೊಂದು ಚುನಾವಣೆಗಳನ್ನು ಎದುರಿಸ್ತಾ ಇದ್ದಾರೆ ಇಡೀ ದೇಶದಲ್ಲಿ. ಇವತ್ತು ನೋಡಿ, ನಾನು ಪೇಪರ್ ಓದ್ತಿದ್ದಾಗ ಬೆಳಿಗ್ಗೆಯಿಂದ ಫುಲ್ ರೋಡ್ ಶೋ ಮಾಡಿದ್ದಾರೆ. ಇದನ್ನು ನಾಮಪತ್ರ, ಎಗೇನ್ ಮಧ್ಯಾಹ್ನ ರೋಡ್ ಶೋ, ಎಗೇನ್ ಸಂಜೆ ರೋಡ್ ಶೋ. ಆ ವ್ಯಕ್ತಿ 75 ವರ್ಷಕ್ಕೆ ಅಷ್ಟು ಉತ್ಸಾಹ. ನಮ್ಗೆ ಇವತ್ತು ಅಷ್ಟು ಉತ್ಸಾಹ ಇಲ್ಲ. ಈ 54 ವರ್ಷದ ವ್ಯಕ್ತಿಗೆ ಮೌಂಟ್ ಎವರೆಸ್ಟ್ ಅನ್ನ ಇನ್ನೂ ನಾನು 10 ವರ್ಷ ಕೊಟ್ಟು ಇನ್ನೂ ಏರ್ತೀನಿ ಅಂತ ಎಲ್ಲ ಮಾತಾಡೋದು ಬೇಡ. ರಜನಿಕಾಂತ್ ನೋಡಿ, ರಜನಿಕಾಂತ್ ಅಂದ್ರೆ ಎಲ್ಲ ಜಸ್ಟ್ ಅವರನ್ನ ಫಿಲಮಲ್ಲಿ ಅವ್ರನ್ನ ನೋಡ್ತಾ ಇದ್ರೆ ಇವತ್ತು ಜಸ್ಟ್ ಫಿಲಮಲ್ಲಿ. ಆದ್ರೆ ಆ ವ್ಯಕ್ತಿಯನ್ನ ನೀವು ನಿಜವಾಗಿ ನೋಡ್ಬೇಕು. ಆ ವ್ಯಕ್ತಿಗೆ ಏನು ಇಲ್ಲ. ಈ ವಾಸ್ ನಾಟ್ ಪರ್ಸನಾಲಿಟಿ ಆಲ್ಸೋ ಇಸ್ ನಾಟ್ ಗುಡ್. He was fully aged person. He also 75 years old. Who is that Rajinikanth? But still he was doing a movies. ಅಂದ್ರೆ ಇವತ್ತಿಗೂ ಸಹ ರಜನಿಕಾಂತ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಇವತ್ತು 75 ವರ್ಷವಾದರೂ ಇವತ್ತು ಈ ವ್ಯಕ್ತಿ ಹೀರೋನೆ. ಬಹುಶಃ ನಮ್ಮ ಕರ್ನಾಟಕದಲ್ಲಿ ರಾಜ್ಕುಮಾರ್ ಹೇಗಿದ್ರು ಅದೇ ರೀತಿ ತಮಿಳುನಾಡಿನಲ್ಲಿ ಇವರು ಸಹ ಒಬ್ಬರು ಪ್ರಮುಖರು. 75 ವರ್ಷ ಆದರೂ ಅಷ್ಟೇ ಹುಮ್ಮಸ್ಸಿನಿಂದ ಇವತ್ತು ನಾವು ಚಿತ್ರಗಳನ್ನ ಮಾಡ್ತಾ ಇದ್ದಾರೆ. 75 ವರ್ಷ ಆದರೂ ಅಷ್ಟೇ ಹುಮ್ಮಸ್ಸು ಇದೆ. ಅದೇ ಹೀರೋ ಕಡೆ. ಆ ವ್ಯಕ್ತಿ ನೋಡ್ಲಿಕ್ಕೆ ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ಏನೂ ಅಲ್ಲ ಆ ವ್ಯಕ್ತಿ. ಬಟ್ ಆದ್ರೆ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಹುಮ್ಮಸ್ಸು 75 ವರ್ಷವಾದರೂ ನನ್ನ ಜನರಿಗೆ ಮನರಂಜನೆ ನೀಡಬೇಕು. ಯಾಕಂದ್ರೆ ಇದು ನನ್ನ ಕರ್ತವ್ಯ, ಮನರಂಜನೆಯನ್ನು ನೀಡುವುದೇ ನನ್ನ ಕರ್ತವ್ಯ ಅಂತಕ್ಕಂಥ ತಿಳ್ಕೊಂಡು 75 ವರ್ಷ ಆದ್ರೂ ಈ ವ್ಯಕ್ತಿ ಹೀರೋನೆ. ಯಾರು ಸಹ ಇವ್ರನ್ನ ಸೈಡ್ ಹಾಕಲು ಅಂತ ಮಾಡೇ ಇಲ್ಲ. ಏನಕ್ಕಂದ್ರೆ ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಡೆಡಿಕೇಶನ್. ನಾನು ಮಾಡ್ತೀನಿ,
ನನಗೆ ಇನ್ನೂ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ, ನಾನು ನನ್ನ ಜೀವ ಇರುವವರೆಗೂ ನಾನು ಮನೋರಂಜನೆಯನ್ನು ನೀಡ್ತೀನಿ ಅಂತಕ್ಕಂತಹ ಒಂದು ಹುಮ್ಮಸ್ಸು ಇದೆ. ಅದೇ ಈ ವ್ಯಕ್ತಿಗಳಲ್ಲೂ ಅಷ್ಟೇ, ನಾನು ಕೆಳಗೆ ಹೇಳಕ್ಕಂತ ಎಲ್ಲಾ ವ್ಯಕ್ತಿಗಳನ್ನು ನೀವು ಅನ್ಕೋದೋ ಇವರು ದೇವೇಗೌಡರ ಬಗ್ಗೆ ಮಾತಾಡೋದು JDS, ಅದಕ್ಕೆ ನಾನು 3 ಜನನ್ನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ದೇವೇಗೌಡರನ್ನು ಎಕ್ಸಾಂಪಲ್ ಕೊಟ್ಟೆ, ರಾಹುಲ್ ಗಾಂಧಿಯನ್ನು ಎಕ್ಸಾಂಪಲ್ ಕೊಟ್ಟೆ, ಮೋದಿಯನ್ನು ಎಕ್ಸಾಂಪಲ್ ಕೊಟ್ಟೆ. ಏನಕ್ಕಂದ್ರೆ 3 ಜನರು ಕೂಡ ನಮ್ಮ ಭಾರತೀಯರು, 3 ಜನರು ಕೂಡ ನಮ್ಮ ಭಾರತಕ್ಕಾಗಿ ಏನಾದ್ರೂ ಮಾಡಲೇಬೇಕು ಅಂತಕ್ಕಂತಹ ಒಂದು ಆಸೆ ಆಕಾಂಕ್ಷೆಯನ್ನ ಇಟ್ಕೊಂಡು ಕೆಲವಾರು ಪಕ್ಷಗಳು ಬೇರೆ ಅದು ನಮಗೆ ಸಂಬಂಧಪಟ್ಟಿಲ್ಲ. ನಮಗೇನ್ ಬೇಕಾದ್ರು ಶಿಕ್ಷಣ, ನಮ್ಗೇನ್ ಬೇಕಾದ್ರು ಒಂದು ಒಳ್ಳೆ ಥಾಟ್, ಗುಡ್ ಥಾಟ್, ಒಂದು ಒಳ್ಳೆ ವಿದ್ಯೆ ಅಥವಾ ಒಂದು ಒಳ್ಳೆ ವಿಷಯ ನಮ್ಮ ಕಡೆಗೆ ಬೇಕಾಗಿದೆ. ಅದನ್ನ ಮಾತ್ರ ನಾವು ತಗೊಳ್ಳೋಣ, ನಮ್ಗೆ ಬೇಡ. ನಾನು ಈ 54 ವರ್ಷದ ವ್ಯಕ್ತಿ ಈ ರೀತಿ ಮೌಂಟ್ ಎವರೆಸ್ಟ್ ಅನ್ನ ಏರೋದ್ರಿಂದ ಇವತ್ತು ಇವರು ಸುದ್ದಿಯಲ್ಲಿದ್ದಾರೆ. ಒಂದು ಕಾಮಿ ಊಟ ಶರ್ಪ ಅಂತೇಳಿ. ನೆಕ್ಸ್ಟ್ ನೋಡೋಣ, ಭಾರತ ಸೇರಲು POK ಒಲವು, ಮುಗಿಲೆತ್ತ ಪ್ರತಿಭಟನೆ, ಹಿಂಸಾಚಾರಕ್ಕೆ ಒಬ್ಬ ಪೊಲೀಸ್ ಅಧಿಕಾರಿ ಬಲಿ. ನೋಡಿ, ಒಂದು ಕಾಲದಲ್ಲಿ POK ಪಾಕ್ ಆಕ್ರಮಿತ ಪ್ರದೇಶ, ಇದು ಪಾಕಿಸ್ತಾನದ ಪರ ಒಲವನ್ನ ತೋರಿಸ್ತಾ ಇದ್ದು. ಓಕೆ, ಪಾಕಿಸ್ತಾನದ ಪರ ಒಲವನ್ನ ತೋರಿಸ್ತಾ ಇತ್ತು. ಆದರೆ ಇವತ್ತು ಅಲ್ಲ ಆಗ್ತಾ ಇರ್ತಕ್ಕಂತಹ ಹಿಂಸಾಚಾರಗಳಿಗೆ ಇವತ್ತೇನಾಗಿದೆ, ಆ POK ನಾವು ಭಾರತವನ್ನ ಸೇರ್ತೀವಿ, ನಮ್ಗೆ ಬೇಡ ಪಾಕಿಸ್ತಾನ ಬೇಡ, ನಾವು ಭಾರತವನ್ನ ಸೇರ್ತೀವಿ. ಇಲ್ಲಿ ಆಲ್ರೆಡಿ ಹಿಂಸಾಚಾರಕ್ಕೆ ಒಬ್ಬ ಪೊಲೀಸ್ ಅಧಿಕಾರಿಯೇ ಬಲಿಯಾಗೋಗಿದ್ದಾರೆ. ಈಗ ನೋಡಿ, ಇವತ್ತು ಇದರಲ್ಲಿ ಪಾಕಿಸ್ತಾನದಲ್ಲಿ 1 kg ಗೋಧಿಯ ಬೆಲೆ ನಮ್ಮ ಭಾರತ ರೂಪಾಯಿ ಮಾಡಿದ್ರೆ 997 ರೂಪಾಯಿ 1 kg. ಇವತ್ತು 9 ಗಂಟೆಯ ನಂತರ ಬೆಳಿಗ್ಗೆ 9 ಗಂಟೆಯವರೆಗೆ ಕರೆಂಟ್ ಇಲ್ಲ ಪಾಕಿಸ್ತಾನದಲ್ಲಿ. ಇಷ್ಟು ನಾನು ಹೇಳ್ತಿರೋದು ಇಲ್ಲಿ ಪಾಕಿಸ್ತಾನದಲ್ಲಿ ಕರೆಂಟ್ ಇಲ್ಲ. ಮದುವೆಗಳಲ್ಲಿ ಏಕಖಾದ್ಯ ನೀತಿ, ಅಂದ್ರೆ ಒಂದೇ ಒಂದು ಅಡುಗೆಯನ್ನ ಮಾಡಬೇಕು, ಏಕಖಾದ್ಯ ನೀತಿ. ಏನಿದೆಲ್ಲ ಏನು ಒಂದು ದೇಶವೆಂದರೆ ಜನಗಳೆಲ್ಲ, ನಾವು ರಾಜಕೀಯ ಮಾಡೋದೇ ಇಲ್ಲ, ಎಲ್ಲಾ ಕಡೆನೂ ಕರೆಕ್ಟ್ ಆಗಿರ್ಬೇಕು, ಜನಗಳು ಪ್ರತಿಯೊಂದು ಎಲ್ಲ ಇದಿರ್ಬೇಕು. ವಿದ್ಯುತ್ ಕೊರತೆಯನ್ನು ಎದುರಿಸ್ತದೆ, ಹಣದುಬ್ಬರವನ್ನ ಎದುರಿಸ್ತದೆ, ಅಧಿಕ ತೆರಿಗೆ ನೀತಿ. 1 kg ಗೋಧಿ ಹಿಟ್ಟಿನ ಬೆಲೆ 992 ರೂಪಾಯಿ ಅಂದ್ರೆ ಯೋಚನೆ ಮಾಡಿ ನೀವು ಯಾವ ರೀತಿಯ ಒಂದು ತೆರಿಗೆ ನೀತಿ, ಅಗತ್ಯ ವಸ್ತುಗಳ ಬೆಲೆ ಖರೀದಿ ಹಿಂಗೆ ಯಾವ ರೀತಿ ಇದನ್ನ ಜನರು ಎದುರಿಸ್ತಾರೆ ಅಂತ. ನಾವು ಇಲ್ಲಿ ಇಷ್ಟು ಕೇವಲ 100 ರೂಪಾಯಿ ಪೆಟ್ರೋಲ್ ಆಗಿರುತ್ತೆ ನಾವು ಹೊಯ್ಕೊಳಕತ್ತೀವಿ. ಅದೇ ಅಲ್ಲಿ 300 ರಿಂದ 400 ರೂಪಾಯಿ ಇದೆ ಪೆಟ್ರೋಲ್ ಇವತ್ತು ಪಾಕಿಸ್ತಾನದಲ್ಲಿ. ಅವ್ರಿಗೆ ಹಿಂಗಾಗ್ಬೇಡ, 300 ರಿಂದ 400 ರೂಪಾಯಿ ಪೆಟ್ರೋಲ್ ಇದೆ ಇವತ್ತು ಪಾಕಿಸ್ತಾನದಲ್ಲಿ. ಈ ರೀತಿ ಇರಬೇಕಾದ್ರೆ ಪಾಕಿಸ್ತಾನದ ನೋಡಿ, ದಾವಲಾಕೋಟ್, ತತ್ವಪಾನಿ, ಮೀರ್ಪುರ, FPN, ಬಾಲಾ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಅಂದ್ರೆ ಇಲ್ಲಿರ್ತಕ್ಕಂಥ ಇದು POK ಆಕ್ಯುಪೈಡ್ ಕಾಶ್ಮೀರ. ಈ POKಯಲ್ಲಿ ಹಿಂಸಾಚಾರ ನಡೀತದೆ. ಏನಕ್ಕೆ ಅಂದ್ರೆ ನಾವು ಭಾರತವನ್ನ ಸೇರ್ತೀವಿ ಅಂತೇಳಿ ಇಲ್ಲಿ ಹಿಂಸಾಚಾರ ಆಗ್ತಿರ್ತಕ್ಕಂಥದ್ದು. ಇದ್ರ ಬಗ್ಗೆನೇ ಇನ್ನೊಂದು ತರಗತಿಯನ್ನ ಮಾಡೋಣ, ಅವಾಗ ನೋಡೋಣ. ನೋಡಿ, ನಾನು ಅವಾಗಲೇ ಜೇನು ಸಾಕಾಣಿಕೆ ಬಗ್ಗೆ ಹೇಳಿದೆ. ಅದೇ ಏನಕ್ಕೆ ಹೇಳಿದೆ ಅಂದ್ರೆ ನಿರುದ್ಯೋಗ ಸಮಸ್ಯೆ ಇವತ್ತು ನಮ್ಮ ದೇಶದಲ್ಲಿ ಕಾಡಿರ್ತಕ್ಕಂಥ ಒಂದು ಪ್ರಮುಖ ಸಮಸ್ಯೆ ನಿರುದ್ಯೋಗ ಸಮಸ್ಯೆ. ನೋಡಿ, ಉದ್ಯೋಗ ವಂಚನೆ ಇದರಲ್ಲಿ ಎಚ್ಚರಿಕೆ. ಉದ್ಯೋಗ ಹಗರಣ ಸಂಖ್ಯೆ ದಿನೇ ದಿನೇ ತೊಡಗಿದೆ. ವಾರ್ಷಿಕ ಟಾರ್ಗೆಟಿಂಗ್ ಸ್ಕ್ಯಾಮ್ ವರದಿ ಪ್ರಕಾರ 10 ಹಗರಣಗಳ ಪಟ್ಟಿಯಲ್ಲಿ ಜಾಬ್ಕಾಮ್ ಕೂಡ, ಅಂದ್ರೆ ತುಂಬಾ ಸ್ಕ್ಯಾಮ್ ಇದಾವೆ. ಸ್ಕ್ಯಾಮ್ ಅಂದ್ರೆ ಹಗರಣಗಳು. ಸ್ಕ್ಯಾಮ್ ಅಂದ್ರೆ ಹಗರಣಗಳು ಅಂದ್ರೆ ಈಗ ಬ್ಯಾಂಕ್ ಅಕೌಂಟ್ ಅನ್ನ ಇದು ಮಾಡೋದು, ಆಮೇಲೆ ಪೊಲೀಸ್ ರೂಪದಲ್ಲಿ ಏನೋ ಇದು ಮಾಡಿ ನೀವು ಆ ಕೇಸಲ್ಲಿದ್ದೀರಾ ಈ ಕೇಸಲ್ಲಿದ್ದೀರಾ ಬಯೋಡೇಟಾ ತಿಳ್ಕೊಂಡಿರೋದು. ವಿದೇಶಿಯರು ನಿಮ್ಗೊಂದು ಪಾರ್ಸಲ್ ಹೋಗ್ತಾ ಇದೆ, ವಿದೇಶಕ್ಕೆ ಡ್ರಗ್ಸ್ ಸಿಕ್ಕಿದೆ, ಅದು ಕೊಡಿ ನಿಮ್ಗೆ ಲೊಕೇಶನ್ ಕಾಲ್ ಮಾಡ್ತೀವಿ ಅನ್ನೋದು. ಈ ರೀತಿಯಾಗಿ ನಾವು ಕೆಲವೊಂದು ಹಾಗೂ ಸಾಮಾಜಿಕ ಜಾಲತಾಣಗಳ ಹಗರಣ ಅಂದ್ರೆ ಬೇರೆ ರೀತಿಯಲ್ಲ. ಅಂದ್ರೆ ನಿಮ್ಮ ಒಂದು ಫೇಸ್ಬುಕ್ ಫೋಟೋವನ್ನ ನೀವೆಲ್ಲೋ ಫೇಸ್ಬುಕ್ ಯಾವುದೋ ಒಂದು ಫೋಟೋ ಅಪ್ಲೋಡ್ ಮಾಡಿದ್ರೆ ಈ ಫೋಟೋಗಳನ್ನ ತಗೊಂಡು ಇದನ್ನ ಅಶ್ಲೀಲವಾಗಿ ಮಾಡಿ ನಿಮ್ಗೆ ಮೊಬೈಲ್ಗೆ ಕಳುಹಿಸಿ ನಿಮ್ಗೆ ಹಣಕ್ಕೆ ಬೇಡಿಕೆ ಇಡೋದು.
ನಕ್ಕಿ ಬೇಡಿಕೆ ಇರೋದು, ನಿಮ್ಮ ಕಾಂಟ್ಯಾಕ್ಟ್ ತಗೊಂಡು ನಿಮಗೆ ಇದನ್ನ ಮಾಡೋದು, ಈ ರೀತಿಯ ಸ್ಕ್ಯಾಮ್ಗಳು ತುಂಬಾ ನಡೀತಿದೆ ಇವತ್ತು. ಸುಮಾರು ಆಲ್ಮೋಸ್ಟ್ ನಡೀತಾ ಇದೆ ಇವತ್ತು. ಅದರಿಂದ ಇಲ್ಲಿ ಗಮನ ಇರಬೇಕು. ಅಂದ್ರೆ ಏನಂದ್ರೆ ನಾವು ಉದ್ಯೋಗಗಳನ್ನ ಪಡಿಬೇಕು ಅಂತೇಳಿ ಹಲವಾರು ಪ್ರೈವೇಟ್ ಕಂಪ್ನಿಗಳಿಗೆ ಹೋಗೋದು ಸಾಮಾನ್ಯ. ಅಂದ್ರೆ ಸರ್ಕಾರಿ ನೌಕರಿಗಳಿಗೂ ಟ್ರೈ ಮಾಡ್ತಿದೀವಿ, ಪ್ರೈವೇಟ್ ಕಂಪ್ನಿಗಳಿಗೂ ನಾವು ಹೋಗ್ಬೇಕು ಅಂತ ನಾವು ಇದು ಮಾಡ್ತೀವಿ. ಯಾಕಂದ್ರೆ ಮನೆಯಲ್ಲಿ ಕೆಲವೊಂದು ಹಣದ ಸಮಸ್ಯೆ ಇರುತ್ತೆ, ಕೆಲವರಿಗೆ ಹಣದ ಸಮಸ್ಯೆ ಇರುತ್ತೆ, ಇನ್ನು ಕೆಲವು ಮನೆಯಲ್ಲಿ ದುಡಿಯಲೇಬೇಕಾದ ಪರಿಸ್ಥಿತಿ, ಇನ್ನು ಕೆಲವು ದುಡಿಯಬೇಕಾದ ಪರಿಸ್ಥಿತಿ, ಈ ರೀತಿ ಎಲ್ಲ ಇರತಕ್ಕಂತ ಒಂದು ಇದರಲ್ಲಿ ಈಗೇನಾಗ್ತದೆ, ಉದ್ಯೋಗ ವಂಚನೆ ದಿನೇ ದಿನೇ ಜಾಸ್ತಿ. ಯಾಕಂದ್ರೆ ಎಲ್ರಿಗೂ ಗೊತ್ತು, ವಂಚನೆ ಮಾಡೋರ್ಗೆ ಗೊತ್ತು, ವಂಚನೆ ಮಾಡೋರ್ಗೆ ಏನ್ ಗೊತ್ತು, ಹೇಗೆ ವಂಚನೆ ಮಾಡಿದ್ರೆ ಈ ವ್ಯಕ್ತಿ ನಮ್ಗೆ ಹೇಗೆ ಸಿಕ್ಕಾಕೋತಾನೆ ಅಂತ ಗೊತ್ತು. ಈ ವ್ಯಕ್ತಿಗೆ ಇದು ವಂಚನೆ ಅಂತಕ್ಕಂಥ ಅರಿವಿಲ್ಲ ಇವನಿಗೆ. ಈತನಿಗೆ ಏನ್ ಬೇಕು, ಒಂದು ಕೆಲಸ, ಈತನಿಗೆ ಕೇವಲ ಒಂದು ಕೆಲಸ ಬೇಕು, ಈತನಿಗೆ ಏನ್ ಬೇಕು, ದುಡ್ಡು ಬೇಕು. ಓಕೆನಾ? ಈತ ಕೆಲಸದ ಆಸೆಗೆ ಈತ ಏನ್ ಮಾಡ್ತಾನೆ, ಗಂಟು ಬಿದ್ದು ಈತನನ್ನ ಸಂಪರ್ಕ ಮಾಡ್ತಾನೆ. ಈತ ಎಲ್ಲೋ ಒಂದು ವಿದೇಶದಲ್ಲಿ ಕೆಲಸ ಕೊಡಿಸ್ತೀನಿ, ಇಲ್ಲ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಕೊಡ್ತೀನಿ ಅಂತೇಳಿ ಈತನಿಂದ ಕೆಲವೊಂದಷ್ಟು ಹಣವನ್ನ ಪಡೆದುಕೊಳ್ತಾನೆ. ಹಣ ಪಡೆದುಕೊಂಡು ನಂತರ ಒಂದು ಫೇಕ್ ಆಫರ್ ಲೆಟರ್ ಕೊಡ್ತಾನೆ. ಫೇಕ್ ಆಫರ್ ಲೆಟರ್, ಒಂದು ಇಂಟರ್ವ್ಯೂನು ಕೂಡ ಅವ್ರು ಏನ್ ಮಾಡಿದೆ, ಇಂಟರ್ವ್ಯೂ ಒಂದು ಗೂಗಲ್ ಮೀಟ್ ಅಲ್ಲಿ ಒಂದು ಇಂಟರ್ವ್ಯೂ ಇರುತ್ತೆ. ಮತ್ತೆ ಅವರು ನಿಮ್ಗೆ ಕಾಲ್ ಮಾಡಲ್ಲ, ಅವ್ರು ನಿಮ್ಗೆ ಕಾಲ್ ಇರಲ್ಲ. ಓಕೆನಾ? ಕಾಲ್ ಇರಲ್ಲ, ನಿಮ್ ಜೊತೆಗೆ ಅವ್ರಿಗೆ ಮಾತಾಡಲ್ಲ ನೀವು. ಈ ರೀತಿ ಎಲ್ಲ ಮಾಡಿ ಒಂದು ಫೇಕ್ ಆಫರ್ ಲೆಟರ್ ಎಲ್ಲ ಕೊಟ್ಟು ಸಂಬಳ ನೋಡಕೊಟ್ಟು ನಿಮ್ಗೆ ಇಷ್ಟು ಪ್ರೊಸೆಸಿಂಗ್ ಫೀಸ್ ಇದೆಲ್ಲ ಆಗಿದೆ. ಒಂದು ಪಾಸ್ಪೋರ್ಟ್ ಫೀಸ್ ಪ್ರೊಸೆಸಿಂಗ್ ಫೀಸ್ ಒಂದು 50,000 ಇಲ್ಲ 1,00,000 ಹಾಕಿದ್ರೆ ನೀವು ಇನ್ನೊಂದು ತಿಂಗಳೊಳಗಾಗಿ ಅಮೆರಿಕಾದಲ್ಲಿರ್ತೀರಾ. ಈ ರೀತಿಯ ಸ್ಕ್ಯಾಮ್ಗಳು ದಿನೇ ದಿನೇ ಹೆಚ್ಚುತ್ತಾ ಇದ್ದಾವೆ. ದಯವಿಟ್ಟು ಸ್ನೇಹಿತರೆ, ಯಾವುದೇ ರೀತಿಯ ಸ್ಕ್ಯಾಮ್ಗಳು ಹೋಗ್ಬೇಡಿ. ಇವತ್ತು ಈ ರೀತಿಯಾದಂತಹ ಒಂದಷ್ಟು ಇದು ಎಲ್ಲೂ ಇಲ್ಲ. ಸ್ಕ್ಯಾಮ್ಗಳು ತುಂಬಾ ಅಂದ್ರೆ ತುಂಬಾ ಹೆಚ್ಚಾಗ್ತದೆ. ಆದ್ದರಿಂದ ದಯವಿಟ್ಟು ಆಲ್ಮೋಸ್ಟ್ ಈ ರೀತಿ ಯಾವುದು ಇರಲ್ಲ. ಓಕೆನಾ? ನೀವು ಏನ್ ಮಾಡ್ತೀರಾ, ನನ್ಗೇನ್ ಬೇಕು ಅಂತ ಕೆಲಸ ಬೇಕು, ಅಯ್ಯೋ ಯಾವ ಒಂದು ಕಂಪ್ನಿಯಲ್ಲಿ 20,000 ಸಂಬಳ ಕೊಡ್ತಾರೆ ಅಂದ್ರೆ 20,000 ಅನ್ನೋದು ಸುಮ್ಮನೆ ಅಲ್ಲ. ಇವತ್ತು 20,000 ಅಂತಕ್ಕಂಥ 20,000 ಸಂಬಳ ತಗೋ ಬರ್ತಾ ಇದೆ ಒಬ್ಬ ಯುವಕ ಅಂದ್ರೆ 20,000 ಸಂಬಳ ತಗೋ ಬರ್ತಾ ಇದ್ದಾನೆ ಅಂದ್ರೆ ಒಂದು ಮನೆಯ ಖರ್ಚು ವೆಚ್ಚ ಎಲ್ಲವೂ ಕೂಡ ಆ 20,000 ಒಳಗೊಂಡಿರ್ತದೆ. ಒಂದು ಮನೆಯ ಖರ್ಚು ವೆಚ್ಚ ಎಲ್ಲ ಕೂಡ ಆ 20,000 ನಂಬಿರುತ್ತೆ. ಬಹುತೇ 20,000 ಅಂದ್ರೆ ಆ ಮಕ್ಕಳುಗಳಿಗೆ ಶಾಲೆ ಸೇರಿಸೋದಾಗಿರ್ಬೋದು, ಆತನ ಮನೆಯ ಊಟ ತಿಂಡಿ ತಿನಿಸಿ ಹಾಗೂ ಆತನ ಮನೆಯ ಕರೆಂಟ್ ಬಿಲ್, ಕಂದಾಯ ಇತರೆ ಇದೆಲ್ಲವೂ ಕೂಡ ಈ 20,000 ರೂಗಳನ್ನ ನಂಬಿಕೊಂಡು ಇರತಕ್ಕಂತಹ ಒಂದು. ಆದ್ದರಿಂದ ಈ ರೀತಿಯ ಉದ್ಯೋಗ ವಂಚನೆಗಳು ತುಂಬಾ ಇದಾವೆ. ಆಮೇಲೆ ಮತ್ತೆ ಇದು ವಿದೇಶದಲ್ಲೇ ಆಗ್ತವೆ ಅಂತಲ್ಲ, ನಮ್ಮ ದೇಶದಲ್ಲೂ ಆಗ್ತವೆ. ನಿಮ್ನೆ ಎಲ್ಲೋ ಇದೊಂದಿದೆ ಅನ್ಬಿಟ್ಟು ಬೇಕಾಗಿದ್ದಾರೆ ಕೆಲಸಕ್ಕೆ ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತಲ್ಲ ನಾನು. ಕೆಲವೊಂದು ತುಂಬಾ ಆಗ್ತಾ ಇದೆ. ಅದರಿಂದ ಯಾವುದೇ ರೀತಿಯ ದುಡ್ಡಿಗೆ ಯಾರಾದ್ರೂ ಬೇಡಿಕೆ ಇಟ್ಟರೆ ದಯವಿಟ್ಟು ಆ ರೀತಿಯ ಇದಕ್ಕೆ ಹೋಗ್ಬಿಡಿ. ಒಳ್ಳೊಳ್ಳೆ ಕಂಪ್ನಿಗಳಿದೆ, ಹೋಗ್ಬಿಟ್ಟು ಒಳ್ಳೊಳ್ಳೆ ಕಂಪ್ನಿ, ರಿಲಯನ್ಸ್ ಇದೆ, ಇನ್ಫೋಸಿಸ್ ಇದೆ, ಎಷ್ಟೊಂದು ತುಂಬಾ ದೊಡ್ಡ ಕಂಪ್ನಿಗಳಿದೆ. ಇವತ್ತು ರಿಟೇಲ್ ಕಂಪ್ನೀಸ್ ಎಷ್ಟೊಂದು ಇದಾವೆ. ರಿಟೇಲ್ ಕಂಪ್ನೀಸ್ ಇದೆ, ಜುಡಿಯೋ ಇದೆ, ಮ್ಯಾಕ್ಸ್ ಇದೆ, KFC ಇದೆ. ಇವತ್ತು ಇಂಥ ಕಂಪ್ನಿಗಳಿಗೆ ಬನ್ನಿ. ಇವತ್ತು ಅಲ್ಲಿ ನಿಮ್ಗೆ 15,000 ಸಂಬಳ ಕೊಟ್ಟರು ನಿಮ್ಗೆ ಪ್ರಾಮಾಣಿಕವಾಗಿರುತ್ತೆ ಅಲ್ಲಿ ಕೆಲಸ. 15,000 ಸಂಬಳ ಕೊಡ್ತಾರೆ, ಈಗ 15-20,000 ಸಂಬಳ ಕೊಡ್ತಾ ಇದ್ದಾರೆ ಅಂದ್ರು ಅಲ್ಲಿ 8 ಅವರ್ ಡ್ಯೂಟಿ ಮಾಡ್ಕೊಂಡ್ಬಂದು ಎಲ್ಲರೂ ಕಡೆ ಕುಂತು ಓದಿ ಯಾವ್ದೋ ಒಂದು ಒಳ್ಳೆ ಕೆಲಸಗಳನ್ನ ನಾವು ತಗೋದು. ಇವತ್ತು ಇಂಥ ಕಂಪ್ನೀಸ್ ಬನ್ನಿ, KFC ಬನ್ನಿ, ರಿಲಯನ್ಸ್ ಬನ್ನಿ, ಮ್ಯಾಕ್ಸ್ ಇದೆ, ಇನ್ಫೋಸಿಸ್ ಇದೆ, ಒಳ್ಳೊಳ್ಳೆ ಇದನ್ನ ಮಾಡಿದ ಇನ್ಫೋಸಿಸ್ ಇದೆ, ಟೇರಮ್ ಅಂತಕ್ಕಂಥ ಕಂಪ್ನಿ ಇದೆ. ಆಮೇಲೆ ಮತ್ತೆ ನೀವು ನಮಗೆ ನಂದು ಎಜುಕೇಶನ್ ಇಲ್ಲ ಸರ್, ನಂದು ಜಸ್ಟ್ PUC ಮಾತ್ರ ನಾನು ಮಾಡಿರೋದು, ಎಷ್ಟೊಂದು ಫ್ಯಾಕ್ಟ್ರಿಗಳಿದೆ. ಇವತ್ತು ಫ್ಯಾಕ್ಟ್ರಿಗಳಲ್ಲಿ ಹೋದ್ರೆ ಸುಮಾರು 14,500 ರೂಪಾಯಿ ದುಡ್ಡನ್ನ ಖಂಡಿತವಾಗಿ ಕೊಡ್ತಾರೆ 8 ಗಂಟೆ ಕೆಲಸಕ್ಕೆ.
ತುಂಬಾ ಸೆಕ್ಯೂರಿಟಿ ಏಜೆನ್ಸಿಗಳು ಸೇರಿ, ಆದರೆ ಮೋಸದ ವಂಚನೆಗೆ ಎಂದು ಹೋಗಬೇಡಿ. ಈ ರೀತಿಯ ವಂಚನೆಗಳು ಆಗ್ತಾ ಇರೋದ್ರಿಂದ ಗಡಿಯಲ್ಲಿ BSF ಅಂದ್ರೆ ಉದ್ಯೋಗಗಳನ್ನ ನೀಡ್ಲಿಕ್ಕೋಸ್ಕರ ಜನರಿಗೆ ತಲುಪಲಿ ಅಂತಕ್ಕಂಥ ಒಂದು ಕಾರಣದಿಂದ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಪ್ರಚಲಿತ ಘಟನೆ. ಇದೇ ರೀತಿ ಒಂದು ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಸಹ ಈ ವಿಡಿಯೋದ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಇವತ್ತಿನ ತರಗತಿಯನ್ನು ಕಂಪ್ಲೀಟ್ ಮಾಡ್ತಾನೆ. ಮುಂದಿನ ತರಗತಿಯಲ್ಲಿ ಇನ್ನೊಂದಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.